ನಮಸ್ಕಾರ. ಇಂದಿನ ತರಗತಿಯ ವಿಷಯ BCC 101 ಇಂಟ್ರಡಕ್ಟರಿ ಮೈಕ್ರೋ ಎಕನಾಮಿಕ್ಸ್. ಇಂದಿನ ಅಧ್ಯಯನದ ವಿಷಯ ಸೂಕ್ಷ್ಮ ಅರ್ಥಶಾಸ್ತ್ರ. ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲ ಘಟಕವನ್ನು ಪ್ರಾರಂಭಿಸೋಣ. ಮೊದಲ ಘಟಕ ಇಂಟ್ರಡಕ್ಷನ್ ಟು ಎಕನಾಮಿಕ್ಸ್ ಅಂಡ್ ಎಕಾನಮಿ. ಹಾಗಂದ್ರೆ ಅರ್ಥಶಾಸ್ತ್ರ ಮತ್ತು ಆರ್ಥಿಕತೆಯ ರಚನೆ, ಪರಿಚಯ. ಈ ಘಟಕವನ್ನು ಅಧ್ಯಯನ ಮಾಡಿದ ನಂತರ ನಮಗೆ ಕೆಲವು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗುತ್ತದೆ. ಅವು ಯಾವುವೆಂದರೆ ಆರ್ಥಿಕತೆಯ ಅರ್ಥ ಮತ್ತು ಸ್ವರೂಪ, ಆರ್ಥಿಕ ಘಟಕಗಳ ಪರಿಕಲ್ಪನೆ, ಉತ್ಪಾದನಾ ಸಾಧ್ಯತೆಯ ರೇಖೆ ಹಾಗೂ ಹೂಡಿಕೆ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಮಗೆ ಈ ಘಟಕವು ಅರಿವು ಮೂಡಿಸುತ್ತದೆ. ಇಂದು ನಾವು ಈ ಘಟಕದಲ್ಲಿ ಅಧ್ಯಯನ ಮಾಡುವ ಅಂಶಗಳು ಯಾವುವೆಂದರೆ, ಮೊದಲಿಗೆ ಪರಿಚಯ, ಎರಡನೇದಾಗಿ ಕೊರತೆಯ ಪರಿಕಲ್ಪನೆ, ಮೂರನೇದು ಉತ್ಪಾದನೆಯ ಅರ್ಥ, ನಾಲ್ಕನೇದು ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳು, ಐದನೇದು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸುವುದು, ಯಾರಿಗೆ ಉತ್ಪಾದಿಸಬೇಕು, ಬೆಳವಣಿಗೆಯ ಸಮಸ್ಯೆ ಹಾಗೂ ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳ ನಡುವಿನ ಆಯ್ಕೆ. ಈ ಎಲ್ಲ ವಿಷಯಗಳ ಬಗ್ಗೆ ಇಂದು ನಾವು ಈ ತರಗತಿಯಲ್ಲಿ ಚರ್ಚಿಸೋಣ. ಮೊದಲಿಗೆ ಅರ್ಥಶಾಸ್ತ್ರದ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥಶಾಸ್ತ್ರದ ಅರ್ಥ ಎಂದರೇನು? ಅರ್ಥಶಾಸ್ತ್ರವು ಸಾಮಾಜಿಕ ವಿಜ್ಞಾನದ ಶಾಖೆಯಾಗಿದೆ. ಇದು ವ್ಯಕ್ತಿ, ಮನೆ, ಸಂಸ್ಥೆ, ಕೈಗಾರಿಕೆ ಮತ್ತು ಸರ್ಕಾರವು ಉತ್ಪಾದಕ ಬಳಕೆಗಳಿಗೆ ಸೀಮಿತ ಸಂಪನ್ಮೂಲಗಳ ಹಂಚಿಕೆಗೆ ಸಂಬಂಧಿಸಿದಂತೆ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಹಾಗೂ ಗರಿಷ್ಠ ಲಾಭ ಅಥವಾ ತೃಪ್ತಿಯನ್ನು ಹೇಗೆ ಗಳಿಸುತ್ತಾರೆ ಎಂಬುದರ ಅಧ್ಯಯನಕ್ಕೆ ಸಂಬಂಧಿಸಿದೆ. ಅರ್ಥಶಾಸ್ತ್ರವು ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿತರಣೆ ಮತ್ತು ಬಳಕೆಯ ಮೇಲೆ ಕೇಂದ್ರೀಕರಿಸುವ ಸಾಮಾಜಿಕ ವಿಜ್ಞಾನವಾಗಿದೆ. ಅರ್ಥಶಾಸ್ತ್ರದ ಅಧ್ಯಯನವು ಮುಖ್ಯವಾಗಿ ಸೀಮಿತ ಸಂಪನ್ಮೂಲಗಳನ್ನು ನಿಯೋಜಿಸಲು ವ್ಯಕ್ತಿಗಳು, ವ್ಯವಹಾರ, ಸರ್ಕಾರ ಮತ್ತು ರಾಷ್ಟ್ರಗಳು ಮಾಡುವ ಆಯ್ಕೆಗಳನ್ನು ವಿಶ್ಲೇಷಿಸುವುದರೊಂದಿಗೆ ಕೇಂದ್ರೀಕೃತವಾಗಿದೆ. ಹಾಗಾದರೆ ಅರ್ಥಶಾಸ್ತ್ರ ಎಂದರೆ, ಅರ್ಥಶಾಸ್ತ್ರದಲ್ಲಿ ನಾವು ಒಬ್ಬ ವ್ಯಕ್ತಿಯು ತನ್ನ ಆದಾಯವನ್ನು ಹೇಗೆ ಪಡುವನು ಮತ್ತು ಸಂಪನ್ಮೂಲಗಳ ಹಂಚಿಕೆಯು ಯಾವ ರೀತಿಯಲ್ಲಿ ಆಗುತ್ತದೆ, ಇದರಲ್ಲಿ ಸಂಪನ್ಮೂಲ ಹಂಚಿಕೆಗಳಲ್ಲಿ ಸರ್ಕಾರ ಮತ್ತು ಸಂಸ್ಥೆಗಳ ಪಾತ್ರವು ಹೇಗಿರುತ್ತದೆ ಎಂಬುದರ ಬಗ್ಗೆ ನಮಗೆ ಅರ್ಥಶಾಸ್ತ್ರವು ತಿಳಿದುಕೊಳ್ಳುತ್ತದೆ. ಅರ್ಥಶಾಸ್ತ್ರದಲ್ಲಿ ವ್ಯಕ್ತಿ, ಸಂಸ್ಥೆ, ಕೈಗಾರಿಕೆ, ಸರ್ಕಾರ ಎಲ್ಲರೂ ಸಮಭಾಗಿಗಳಾಗಿರುತ್ತಾರೆ. ಅರ್ಥಶಾಸ್ತ್ರವು ಒಂದು ಸಾಮಾಜಿಕ ವಿಜ್ಞಾನವಾಗಿರುತ್ತದೆ. ಈ ಅರ್ಥಶಾಸ್ತ್ರದಲ್ಲಿ ನಾವು ಹೇಗೆ ವಸ್ತುಗಳನ್ನು ಉಪಯೋಗಿಸಬಹುದು, ಸರಕು ಮತ್ತು ಸೇವೆಗಳು ಹೇಗೆ ವಿನಿಮಯವಾಗುತ್ತದೆ ಹಾಗೂ ಸಂಪನ್ಮೂಲಗಳ ಬಳಕೆ ಯಾವ ರೀತಿಯಾಗುತ್ತದೆ, ಸಂಪನ್ಮೂಲಗಳ ಬಳಕೆ ಯಾವ ರೀತಿಯಾಗುತ್ತದೆ, ಇದರಿಂದ ದೇಶದ ಬೆಳವಣಿಗೆ ಹೇಗೆ ಸಾಧ್ಯ ಎಂಬುದನ್ನು ಅರ್ಥಶಾಸ್ತ್ರವು ನಮಗೆ ತಿಳಿಸಿಕೊಡುತ್ತದೆ. ಅರ್ಥಶಾಸ್ತ್ರವನ್ನ ಕೆಲವು ಅರ್ಥಶಾಸ್ತ್ರರು ವ್ಯಾಖ್ಯಾನಿಸಿದ್ದಾರೆ. ಅವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರವನ್ನ ಕೆಲವು ಅರ್ಥಶಾಸ್ತ್ರಜ್ಞರು ವ್ಯಾಖ್ಯಾನಿಸಿದ್ದಾರೆ. ಅವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಮೊದಲನೆಯದಾಗಿ, ಸಮಾಜದ ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ಹಾಗೂ ಬೆಲೆ, ವಿವಿಧ ಬಳಕೆಗಳ ನಡುವೆ ಸಂಪನ್ಮೂಲಗಳ ಹಂಚಿಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನಮಗೆ ಅರ್ಥಶಾಸ್ತ್ರವು ವಿಶ್ಲೇಷಿಸುತ್ತದೆ ಎಂದು ಒಬ್ಬ ಅರ್ಥಶಾಸ್ತ್ರಜ್ಞರು ವಿವರಿಸಿದ್ದಾರೆ. ಹಾಗೆಯೇ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವನ್ನ ಬಡ್ಡಿದರ ಮತ್ತು ಸ್ಟಾಕ್ ಬೆಲೆಗಳು ಸೇರಿದಂತೆ ಹಣಕಾಸು ಮಾರುಕಟ್ಟೆಗಳ ನಡವಳಿಕೆಯನ್ನು ಪರಿಶೋಧಿಸುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ಹಾಗೆಯೇ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವನ್ನು ಆದಾಯದ ವಿತರಣೆಯನ್ನು ಪರಿಶೀಲಿಸುತ್ತದೆ
ಮತ್ತು ಆರ್ಥಿಕತೆಯ ಕಾರ್ಯಕ್ಷಮತೆಗೆ ಹಾನಿಯಾಗದಂತೆ ಬಡವರಿಗೆ ಸಹಾಯ ಮಾಡುವ ಮಾರ್ಗಗಳನ್ನು ಸೂಚಿಸುವ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಎಂದು ಕೆಲವು ಅರ್ಥಶಾಸ್ತ್ರಜ್ಞರು ಉಲ್ಲೇಖಿಸಿದ್ದಾರೆ. ಹಾಗೆಯೇ ಅರ್ಥಶಾಸ್ತ್ರವನ್ನ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಅವರ ರೀತಿಯಲ್ಲಿ ಅರ್ಥಶಾಸ್ತ್ರವನ್ನ ಉಲ್ಲೇಖಿಸಿದ್ದಾರೆ. ಅವರ ಪ್ರಕಾರ ಅರ್ಥಶಾಸ್ತ್ರವು ವ್ಯಾಪಾರ ಚಕ್ರವನ್ನು ಅಧ್ಯಯನ ಮಾಡುತ್ತದೆ ಹಾಗೂ ನಿರುದ್ಯೋಗ, ಹಣದುಬ್ಬರದಲ್ಲಿನ ಏರಿಳಿತವನ್ನು ಮಿತಗೊಳಿಸುವ ವಿತ್ತೀಯ ನೀತಿಯನ್ನು ಹೇಗೆ ಬಳಸಬಹುದು ಎಂಬುದನ್ನ ಅರ್ಥಶಾಸ್ತ್ರವು ಪರಿಶೀಲಿಸುತ್ತದೆ ಎಂದು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಾಗೆಯೇ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವನ್ನು ಈ ರೀತಿಯಾಗಿ ಉಲ್ಲೇಖಿಸಿದ್ದಾರೆ. ಅರ್ಥಶಾಸ್ತ್ರ ಎಂದರೆ ರಾಷ್ಟ್ರಗಳ ನಡುವಿನ ವ್ಯಾಪಾರದ ಮಾದರಿಗಳನ್ನು ಅಧ್ಯಯನ ಮಾಡುತ್ತದೆ ಮತ್ತು ವ್ಯಾಪಾರ ತಡೆಗಳ ಪ್ರಭಾವವನ್ನ ಅರ್ಥಶಾಸ್ತ್ರವು ವಿಶ್ಲೇಷಿಸುತ್ತದೆ ಎಂದು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಾಗೆಯೇ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರು ಈ ರೀತಿಯಾಗಿ ಅರ್ಥಶಾಸ್ತ್ರವನ್ನ ಉಲ್ಲೇಖಿಸಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಬೆಳವಣಿಗೆಯನ್ನು ನೋಡುತ್ತದೆ ಮತ್ತು ಸಂಪನ್ಮೂಲಗಳ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ಮಾರ್ಗಗಳನ್ನು ಪ್ರಸ್ತಾಪಿಸುತ್ತದೆ. ಹಾಗೆಯೇ ಅರ್ಥಶಾಸ್ತ್ರವು ತ್ವರಿತ ಆರ್ಥಿಕ ಬೆಳವಣಿಗೆ, ಸಂಪನ್ಮೂಲಗಳ ಸಮರ್ಥ ಬಳಕೆ, ಪೂರ್ಣ ಉದ್ಯೋಗ, ಬೆಲೆ ಸ್ಥಿರತೆ ಮತ್ತು ಆದಾಯದ ನ್ಯಾಯಯುತ ವಿತರಣೆಯಂತಹ ಪ್ರಮುಖ ಗುರಿಗಳನ್ನು ಅನುಸರಿಸಲು ಸರ್ಕಾರದ ನೀತಿಗಳನ್ನು ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ಅರ್ಥಶಾಸ್ತ್ರವು ಪ್ರಸ್ತಾಪಿಸಿದೆ. ಈ ಎಲ್ಲ ವ್ಯಾಖ್ಯಾನಗಳ ಮೂಲಕ ಚಾಲನೆಯಲ್ಲಿರುವ ಸಾಮಾನ್ಯ ವಿಷಯವೆಂದರೆ ಕೊರತೆಯು ಜೀವನದ ಸತ್ಯವಾಗಿದೆ ಮತ್ತು ಈ ವಿರಳ ಸಂಪನ್ಮೂಲಗಳ ಸಮರ್ಥ ಬಳಕೆಯನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ನಾವು ಅರ್ಥಶಾಸ್ತ್ರವನ್ನು ಕೊರತೆಯೊಂದಿಗೆ ವ್ಯವಹರಿಸುವ ವಿಜ್ಞಾನ ಎಂದು ವ್ಯಾಖ್ಯಾನಿಸುತ್ತೇವೆ. ಅರ್ಥಶಾಸ್ತ್ರವನ್ನು ನಾವು ಕೊರತೆಯೊಂದಿಗೆ ವ್ಯವಹರಿಸುವ ವಿಜ್ಞಾನ ಎಂದು ವ್ಯಾಖ್ಯಾನಿಸುತ್ತೇವೆ. ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಘಟಕಗಳು, ಕುಟುಂಬಗಳು, ಸಂಸ್ಥೆಗಳು, ಸರ್ಕಾರ ಹಾಗೂ ವಿವಿಧ ರೀತಿಯ ವ್ಯಕ್ತಿಗಳನ್ನ ಅರ್ಥಶಾಸ್ತ್ರವು ಒಳಗೊಂಡಿದೆ. ಈ ಘಟಕ, ಕುಟುಂಬ, ಸಂಸ್ಥೆ ಮತ್ತು ಸರ್ಕಾರವು ಒಟ್ಟಾರೆ ಕೊರತೆಯನ್ನು ಎದುರಿಸಿದಾಗ ಅವರವರ ನಡವಳಿಕೆಯು ಬದಲಾಗುತ್ತದೆ. ಹಾಗಾಗಿ ಅರ್ಥಶಾಸ್ತ್ರವನ್ನು ನಾವು ಕೊರತೆಯೊಂದಿಗೆ ವ್ಯವಹರಿಸುವ ವಿಜ್ಞಾನ ಎಂದು ಕರೆದಿದ್ದೇವೆ. ಯಾಕೆಂದ್ರೆ ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಎದ್ದು ಕಾಣುತ್ತದೆ. ದೇಶದ ಬೆಳವಣಿಗೆ ಕ್ಷೀಣಿಸಲು ನಮ್ಮಲ್ಲಿ ಸಂಪನ್ಮೂಲದ ಕೊರತೆಯೇ ಕಾರಣವಾಗಿದೆ. ನಮ್ಮಲ್ಲಿ ಅಗತ್ಯವಾಗಿರುವಂತಹ ಸಂಪನ್ಮೂಲಗಳು ಸಿಗುವುದೇ ಇಲ್ಲ. ವ್ಯಕ್ತಿಯ ಬಯಕೆಗಳನ್ನ ಈಡೇರಿಸಲು ಸಂಪನ್ಮೂಲಗಳ ಕೊರತೆ ನಮ್ಮಲ್ಲಿ ಕಾಣುತ್ತದೆ. ನಮ್ಮಲ್ಲಿ ಸರ್ಕಾರ, ಸಂಸ್ಥೆ ಹಾಗೂ ಕುಟುಂಬ, ವ್ಯಕ್ತಿ ಎಲ್ಲರೂ ಅರ್ಥಶಾಸ್ತ್ರದ ಒಂದು ಭಾಗವಾಗಿದ್ದು ಅವರೆಲ್ಲರೂ ಸಂಪನ್ಮೂಲಗಳ ಜೊತೆಗೆ ವ್ಯವಹರಿಸುತ್ತಾರೆ. ಇದನ್ನೇ ನಾವು ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಅರ್ಥಶಾಸ್ತ್ರವು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ, ಅರ್ಥಶಾಸ್ತ್ರವು ಒಂದು ಸಂಸ್ಥೆಗೆ ಸೀಮಿತವಾಗಿಲ್ಲ. ಅರ್ಥಶಾಸ್ತ್ರವು ಕುಟುಂಬ, ಸಂಸ್ಥೆ, ಸರ್ಕಾರ ಹಾಗೂ ಎಲ್ಲ ರೀತಿಯ ವ್ಯಕ್ತಿಗಳು, ಸಮಾಜ, ಹಾಗೆ ನಾವು ಉತ್ಪಾದಿಸುವಂತಹ ವಸ್ತುಗಳು ಇವೆಲ್ಲವನ್ನು ಆಧರಿಸಿದೆ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ನಾವು ವ್ಯಾಪಾರದ ಬಗ್ಗೆನೂ ನಾವು ಅರ್ಥ ಮಾಡ್ಕೊಳ್ತೀವಿ, ವ್ಯಾಪಾರದ ಬಗ್ಗೆನೂ ತಿಳಿದುಕೊಳ್ಳುತ್ತೇವೆ. ಆಮೇಲೆ ದೇಶ ವಿದೇಶದ ವ್ಯಾಪಾರ ಬಗ್ಗೆನೂ ತಿಳಿದುಕೊಳ್ಳುತ್ತೇವೆ. ಆಮೇಲೆ ಬೆಲೆಯ ಸ್ಥಿರತೆ ಹೇಗಿದೆ, ಬೆಲೆಯ ಸ್ಥಿರತೆಗಳು ಹೇಗಿದೆ, ಹಾಗೆ ವಸ್ತುಗಳ ಬಗ್ಗೆ ಎಲ್ಲದರ ಬಗ್ಗೆ ನಾವು ಅರ್ಥಶಾಸ್ತ್ರದಲ್ಲಿ ವ್ಯವಹಾರ ಮಾಡುತ್ತೇವೆ. ಅರ್ಥಶಾಸ್ತ್ರವು ನಮ್ಮ ದೇಶದ ಬೆಳವಣಿಗೆ ಒಂದು ಭಾಗವಾಗಿದೆ. ಹಾಗಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಅರ್ಥಶಾಸ್ತ್ರವನ್ನ ಕೊರತೆಯೊಂದಿಗೆ ವ್ಯವಹರಿಸುವ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದೇವೆ. ಹಾಗಾದರೆ ಕೊರತೆ ಎಂದರೇನು? ಅರ್ಥಶಾಸ್ತ್ರವನ್ನು ನಾವು ಇದರೊಂದಿಗೆ ವ್ಯಾಖ್ಯಾನಿಸುತ್ತೇವೆ. ಅರ್ಥಶಾಸ್ತ್ರವನ್ನ ಕೊರತೆಯೊಂದಿಗೆ ವ್ಯವಹರಿಸುವ ವಿಜ್ಞಾನ ಎಂದು ಕರೆಯುತ್ತೇವೆ. ಹಾಗಾದರೆ ಕೊರತೆ ಎಂದರೇನು? ಮುಂದಿನ ವಿಷಯ
ಕೊರತೆಯ ಪರಿಕಲ್ಪನೆ. ಕೊರತೆಯ ಪರಿಕಲ್ಪನೆಯು ಒಂದು ಅರ್ಥಶಾಸ್ತ್ರದ ಭಾಗವಾಗಿದೆ. ಕೊರತೆಯು ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲವಾಗಿದೆ. ಕೊರತೆಯ ಪರಿಕಲ್ಪನೆಯು ಆರ್ಥಿಕ ಜೀವನದ 2 ಮೂಲಭೂತ ಸಂಗತಿಗಳಲ್ಲಿ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತದೆ. ಅದು ಯಾವುವೆಂದರೆ, ಮೊದಲನೆಯದಾಗಿ ಅನಿಯಮಿತ ಬಯಕೆಗಳು ಮತ್ತು ಅಂತ್ಯಗಳು, ಹಾಗೂ ಎರಡನೆಯದಾಗಿ ವಿರಳ ಸಂಪನ್ಮೂಲಗಳು ಅಥವಾ ಸಾಧನಗಳು. ಕೊರತೆಯ ಪರಿಕಲ್ಪನೆಯನ್ನು ನಾವು ಈ 2 ಮೂಲಭೂತ ಸಂಗತಿಗಳ ಮೂಲಕ ತಿಳಿದುಕೊಳ್ಳುತ್ತೇವೆ. ಕೊರತೆಯು ಅರ್ಥಶಾಸ್ತ್ರದ ಒಂದು ಭಾಗವಾಗಿದ್ದು, ಕೊರತೆಯು ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲವಾಗಿದೆ. ಆರ್ಥಿಕ ಜೀವನದಲ್ಲಿ 2 ಮೂಲಭೂತ ಸಂಗತಿಗಳನ್ನು ನಾವು ಕಂಡುಕೊಳ್ಳಬಹುದು. ಆ 2 ಮೂಲಭೂತ ಸಂಗತಿಗಳು ಯಾವುವೆಂದರೆ ಅನಿಯಮಿತ ಬಯಕೆಗಳು ಅಥವಾ ಅಂತ್ಯಗಳು ಮತ್ತು ವಿರಳ ಸಂಪನ್ಮೂಲಗಳು ಅಥವಾ ಸಾಧನಗಳು. ಹಾಗಾದರೆ ಅನಿಯಮಿತ ಬಯಕೆಗಳು ಅಥವಾ ಅಂತ್ಯಗಳು ಎಂದರೇನು? ಇದು ಕೊರತೆಯು ಆರ್ಥಿಕತೆಯ ಒಂದು ಭಾಗವಾಗಿದ್ದು, ಕೊರತೆಯ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತ ಅಂದಾಗ ಈ 2 ಮೂಲಭೂತ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮೊದಲನೆಯದಾಗಿ ಅನಿಯಮಿತ ಬಯಕೆಗಳು ಮತ್ತು ಅಂತ್ಯಗಳು. ಅನಿಯಮಿತ ಬಯಕೆಗಳು ಮತ್ತು ಅಂತ್ಯಗಳು ಎಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ಆಸೆಗಳನ್ನ ಹೊಂದಿರುತ್ತಾನೆ. ವಿಭಿನ್ನ ವ್ಯಕ್ತಿಗಳು ಸಾಮಾನ್ಯವಾಗಿ ವಿಭಿನ್ನ ಆಸೆಗಳನ್ನ ಹೊಂದಿರುತ್ತಾರೆ ಮತ್ತು ಅದೇ ವ್ಯಕ್ತಿಯ ಬಯಕೆಗಳು ಸಮಯ, ಸ್ಥಳ ಮತ್ತು ಸ್ಥಾನಮಾನದ ಬದಲಾವಣೆಯೊಂದಿಗೆ ಬದಲಾಗುತ್ತಿರುತ್ತವೆ. ಹಾಗಾಗಿ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಮತ್ತು ಹೆಚ್ಚುತ್ತಲೇ ಇರುತ್ತದೆ. ವ್ಯಕ್ತಿಯ ಆಸೆ ಮತ್ತು ಬಯಕೆಗಳಿಗೂ ಎಂದಿಗೂ ಕೊನೆ ಇರುವುದೇ ಇಲ್ಲ. ಅವರವರ ಆಸೆಗಳು, ಅವರವರ ಬಯಕೆಗಳು ಸ್ಥಳ ಮತ್ತು ಸಮಯಕ್ಕೆ ಬದಲಾವಣೆಯಾಗುತ್ತಲೇ ಇರುತ್ತದೆ. ವಿಭಿನ್ನ ಬಯಕೆಗಳು ಅವುಗಳ ತೀವ್ರತೆಯಲ್ಲಿ ಭಿನ್ನವಾಗಿರುತ್ತದೆ. ಸಂಪನ್ಮೂಲಗಳ ಲಭ್ಯತೆಗೆ ಒಳಪಟ್ಟು ಬಯಕೆಗಳನ್ನ ನಾವು ತೃಪ್ತಿಪಡಿಸಬೇಕಾಗುತ್ತದೆ. ವ್ಯಕ್ತಿಗೆ ಹೆಚ್ಚಿನ ಅಗತ್ಯವನ್ನು ಹೊಂದಿರುವಂತಹ ಸಂಪನ್ಮೂಲಗಳನ್ನ ಮೊದಲು ನಾವು ಪೂರೈಸಬೇಕಾಗುತ್ತದೆ. ವ್ಯಕ್ತಿಗೆ ಬಯಕೆಗಳು ಮತ್ತು ಆಸೆಗಳು ಹೆಚ್ಚಿರುತ್ತದೆ. ಅದರಲ್ಲಿ ಯಾವ ಬಯಕೆಗೆ ನಾವು ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕು, ಯಾವ ಬಯಕೆಯನ್ನು ನಾವು ಮೊದಲು ಪೂರೈಸಬೇಕು ಎಂದು ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ವ್ಯಕ್ತಿಗಳ ಆಸೆಗಳು ಮತ್ತು ಬಯಕೆಗಳಿಗೆ ಕೊನೆ ಇರುವುದಿಲ್ಲ. ಹಾಗಾಗಿ ನಾವು ವ್ಯಕ್ತಿಗಳ ಬಯಕೆ ಮತ್ತು ಆಸೆ, ಅದರಲ್ಲಿ ಯಾವ ಆಸೆ ಅಥವಾ ಯಾವ ಬಯಕೆ ಮುಖ್ಯವಾದದ್ದು ಎಂದು ನಾವು ಮೊದಲು ಅರ್ಥ ಮಾಡಿಕೊಂಡು ಆ ಬಯಕೆಗೆ ಮೊದಲು ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತದೆ. ಇಲ್ಲಿ ನಮಗೆ ಎಷ್ಟು ಸಂಪನ್ಮೂಲಗಳು ಲಭ್ಯ ಇದೆ, ಅದರ ಅನುಗುಣವಾಗಿ ವ್ಯಕ್ತಿಯ ಬಯಕೆಗೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತದೆ. ಇಲ್ಲಿ ಹೆಚ್ಚಿನ ಅಗತ್ಯ ಅಗತ್ಯಗಳನ್ನ ಮೊದಲು ಪೂರೈಸಬೇಕು ಮತ್ತು ನಮಗೆ ಸಂಪನ್ಮೂಲಗಳು ವ್ಯಕ್ತಿಯ ಅಗತ್ಯ ತಕ್ಕನಾಗಿ ನಾವು ಸಂಪನ್ಮೂಲಗಳನ್ನ ವ್ಯಕ್ತಿಗೆ ಕೊಡುತ್ತೇವೆ. ಇನ್ನೂ ನಮಗೆ ಸಂಪನ್ಮೂಲಗಳು ಉಳಿದಿದ್ದರೆ ನಾವು ಅವಾಗ ಕಡಿಮೆ ಅಗತ್ಯವನ್ನು ಪೂರೈಸಲು ಆ ಸಂಪನ್ಮೂಲಗಳನ್ನ ಬಳಸಬಹುದಾಗಿದೆ. ಹಾಗಾಗಿ ಈ ಅರ್ಥಶಾಸ್ತ್ರದಲ್ಲಿ ಕೊರತೆಯ ಪರಿಕಲ್ಪನೆಯಲ್ಲಿ ಮೊದಲ ಭಾಗ ಯಾವುದು ಎಂದರೆ ಅನಿಯಮಿತ ಬಯಕೆಗಳು ಮತ್ತು ಅಂತ್ಯಗಳು. ಈ ಅನಿಯಮಿತ ಬಯಕೆ ಮತ್ತು ಅಂತ್ಯಗಳು ಎಂದರೆ ವ್ಯಕ್ತಿಯ ಬಯಕೆಗಳ ಮೇಲೆ, ಅದರಲ್ಲಿ ಬಯಕೆಗಳಲ್ಲಿ ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು, ಆ ಪ್ರಾಮುಖ್ಯತೆಯಾಗಿರುವಂತಹ ಬಯಕೆಗಳನ್ನ ಮೊದಲು ಪೂರೈಸಿ, ಇನ್ನೂ ನಮಗೆ ಸಂಪನ್ಮೂಲಗಳು ಲಭ್ಯವಿದ್ದರೆ ಬೇರೆ ಬಯಕೆಗಳನ್ನ, ಅದು ಅಷ್ಟು ಅಗತ್ಯವಿಲ್ಲದಂತಹ ನಾವು ಹೇಳುವುದಾದ್ರೆ ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ. ಆ ಬೇಸಿಕ್ ನೀಡ್ಸ್, ಅಗತ್ಯವಾದದನ್ನ ನಾವು ಮೊದಲು ಅವರಿಗೆ ಪೂರೈಸಿ, ಇನ್ನೂ ನಮ್ಮಲ್ಲಿ ಸಂಪನ್ಮೂಲಗಳು ಲಭ್ಯವಿದ್ದರೆ ಕಡಿಮೆ ಅಗತ್ಯಗಳನ್ನ
ಆ ಸಂಪನ್ಮೂಲಗಳನ್ನು ಬಳಸುವುದರ ಮೂಲಕ ವ್ಯಕ್ತಿಯ ಬಯಕೆಗಳನ್ನ ಮತ್ತು ಆಸೆಗಳನ್ನ ನಾವು ತೃಪ್ತಿಯನ್ನ ಪಡಿಸಬಹುದಾಗಿದೆ. ಕೊರತೆಯ ಎರಡನೇ ಭಾಗ ವಿರಳ ಸಂಪನ್ಮೂಲಗಳು. ವಿರಳ ಸಂಪನ್ಮೂಲಗಳು ಎಂದರೆ ಅಗತ್ಯಗಳನ್ನು ಪೂರೈಸಲು ಸಂಪನ್ಮೂಲಗಳ ಅಗತ್ಯವಿರುತ್ತದೆ. ಸಂಪನ್ಮೂಲಗಳ ಲಭ್ಯತೆಯು ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಸೀಮಿತವಾಗಿರುತ್ತದೆ. ಆದ್ದರಿಂದ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ಸಂಘಟಿತ ರೀತಿಯಲ್ಲಿ ವಿವಿಧ ಬಳಕೆಗಳ ನಡುವೆ ಹಂಚಿಕೆ ಮಾಡಬೇಕಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಆರ್ಥಿಕತೆಯು ಇದಕ್ಕಾಗಿ ಕಾರ್ಯವಿಧಾನವನ್ನ ರೂಪಿಸಬೇಕಾಗುತ್ತದೆ. ನಮಗೆ ಸಂಪನ್ಮೂಲಗಳು ಹೇರಳವಾಗಿ ಸಿಗುವುದಿಲ್ಲ. ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ. ಹಾಗಾಗಿ ಲಭ್ಯ ಇರುವಂತಹ ಸಂಪನ್ಮೂಲಗಳನ್ನ ಸರಿಯಾಗಿ ಸಂಘಟಿತವಾಗಿ ಅವುಗಳನ್ನ ಹಂಚಿಕೆಯನ್ನ ಮಾಡಬೇಕಾಗುತ್ತದೆ. ಈ ಎರಡು ಮುಖ್ಯವಾದ ಕೊರತೆಯ ಪರಿಕಲ್ಪನೆಯಲ್ಲಿ ಈ ಎರಡು ಮುಖ್ಯವಾದ ಅಂಶಗಳು. ವಿಭಿನ್ನ ಸಮಾಜಗಳು ಈ ಸಮಸ್ಯೆಗಳನ್ನ ವಿಭಿನ್ನ ರೀತಿಯಲ್ಲಿ ಪರಿಹರಿಸಲು ಪ್ರಯತ್ನಿಸುತ್ತವೆ ಮತ್ತು ಪ್ರಕ್ರಿಯೆಯಲ್ಲಿ ಪ್ರತಿ ಸಮಾಜವು ಆರ್ಥಿಕತೆ ಎಂಬ ವ್ಯವಸ್ಥೆಯನ್ನ ರಚಿಸುತ್ತದೆ. ಆರ್ಥಿಕತೆ ಮತ್ತು ಆರ್ಥಿಕ ವ್ಯವಸ್ಥೆ ಎಂಬ ಪದವು ಸಮಗ್ರವಾಗಿದೆ. ಉದಾಹರಣೆಗೆ ಬಂಡವಾಳಶಾಹಿ ಆರ್ಥಿಕತೆಯ ಪ್ರಕರಣವನ್ನ ತೆಗೆದುಕೊಳ್ಳೋಣ. ಈ ಸಂದರ್ಭದಲ್ಲಿ ಉತ್ಪಾದನಾ ಸಾಧನಗಳು ವ್ಯಕ್ತಿಯ ಒಡೆತನದಲ್ಲಿದೆ ಮತ್ತು ಆನುವಂಶಿಕವಾಗಿರುತ್ತದೆ ಮತ್ತು ವಿವಿಧ ಆರ್ಥಿಕ ನಿರ್ಧಾರಗಳು ಮಾರುಕಟ್ಟೆಯಲ್ಲಿನ ಸರಕು ಮತ್ತು ಸೇವೆಗಳ ಬೆಲೆಗಳಿಂದ ಮಾರ್ಗದರ್ಶಿಸಲ್ಪಡುತ್ತವೆ. ಒಬ್ಬ ವ್ಯಕ್ತಿಯ ಆದಾಯವನ್ನು ಅವನು ಮಾರುಕಟ್ಟೆಗೆ ಸರಬರಾಜು ಮಾಡಿದ ಉತ್ಪಾದನೆ ಮತ್ತು ಅವರ ಸೇವೆಗೆ ಪಾವತಿಸುವ ಬೆಲೆಯಿಂದ ನಿರ್ಧರಿಸಲಾಗುತ್ತದೆ. ಮತ್ತೊಂದೆಡೆ ಕಟ್ಟುನಿಟ್ಟಾದ ಸಮಾಜವಾದಿ ಉತ್ಪಾದನೆಗಳು ರಾಜ್ಯದ ಒಡೆತನದಲ್ಲಿದೆ. ಲಭ್ಯವಿರುವ ಸಂಪನ್ಮೂಲಗಳ ಬಳಕೆಗೆ ಸಂಬಂಧಿಸಿದಂತೆ ರಾಜ್ಯವು ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತವೆ. ಅದರ ರೂಪ ಏನೇ ಇರಲಿ, ಪ್ರತಿ ಆರ್ಥಿಕತೆಯು ನಿರಂತರವಾಗಿ ಹೆಚ್ಚುತ್ತಿರುವ ಮತ್ತು ವೈವಿಧ್ಯಮಯ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಸಾಧನಗಳ ಕೊರತೆಯ ಮೂಲಭೂತ ಸಮಸ್ಯೆಯನ್ನು ಪರಿಹರಿಸಬೇಕಾಗುತ್ತದೆ. ಕೊರತೆಯ ಸಮಸ್ಯೆಯು ಪ್ರತಿ ಸಮಾಜದಲ್ಲಿ ಅದರ ಅಭಿವೃದ್ಧಿಯ ಮಟ್ಟವನ್ನು ಲೆಕ್ಕಿಸದೆ ಅಸ್ತಿತ್ವದಲ್ಲಿದೆ. ಆದ್ದರಿಂದ ಇದು ಎರಡು ಸಮಸ್ಯೆಗಳನ್ನ ಪರಿಹರಿಸಲೇಬೇಕಾಗುತ್ತದೆ. ಅರ್ಥಶಾಸ್ತ್ರವು ಈ ಎರಡು ಸಮಸ್ಯೆಗಳನ್ನ ಪರಿಹರಿಸಲೇಬೇಕು. ಯಾವ ಆ ಎರಡು ಸಮಸ್ಯೆ ಎಂದರೆ ತೃಪ್ತಿಯ ಸಾಧನಗಳ ಲಭ್ಯತೆಯನ್ನು ಹೆಚ್ಚಿಸುವುದು ಮತ್ತು ತೃಪ್ತರಾಗಲು ಬಯಸುವವರ ಆದ್ಯತೆಯನ್ನ ಪ್ರೇರೇಪಿಸುವುದು. ಈ ಎರಡು ಸಮಸ್ಯೆಯನ್ನ ಅರ್ಥಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವ್ಯವಸ್ಥೆ ಪರಿಗಣಿಸಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ತಾನು ಸಂಪಾದಿಸಿದ ಹಣದಿಂದ ಹೇಗೆ ತೃಪ್ತಗೊಳ್ಳುತ್ತಾನೆ, ಅವನನ್ನು ತೃಪ್ತಿಪಡಿಸಲು ವ್ಯವಸ್ಥೆ ಅವನನ್ನು ತೃಪ್ತಿಪಡಿಸಲು ಸಂಸ್ಥೆಯು ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುತ್ತದೆ ಎಂದು ನಾವು ಪರಿಶೀಲಿಸಬೇಕಾಗುತ್ತದೆ. ಹಾಗಾಗಿ ಕೊರತೆಯು ಇಲ್ಲಿ ಬಹು ದೊಡ್ಡವಾದ ಅರ್ಥಶಾಸ್ತ್ರದಲ್ಲಿ ಒಂದು ದೊಡ್ಡ ಭಾಗವಾಗಿದ್ದು, ಕೊರತೆಯಿಂದ ದೇಶದ ಬೆಳವಣಿಗೆ ಕ್ಷೀಣಿಸುತ್ತಿದೆ. ಕೊರತೆಯನ್ನು ನಾವು ಹೆಚ್ಚು ಮಾಡಬೇಕು, ವ್ಯಕ್ತಿಗಳನ್ನ ತೃಪ್ತಿಪಡಿಸಬೇಕು ಎಂದರೆ ನಾವು ಏನು ಮಾಡಬೇಕು? ನಾವು ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕಾಗುತ್ತದೆ. ಉತ್ಪಾದನೆ ಅಂದ್ರೆ ನಾವು ವಸ್ತುಗಳನ್ನ ಉತ್ಪಾದಿಸಬೇಕಾಗುತ್ತದೆ. ಹಾಗಾಗಿ ಮುಂದಿನ ಅಂಶ ಉತ್ಪಾದನೆ ಎಂದರೇನು? ಉತ್ಪಾದನೆ ಎಂದರೆ ಇನ್ಪುಟ್ಗಳನ್ನು ಔಟ್ಪುಟ್ಗಳಾಗಿ ಪರಿವರ್ತಿಸುವುದು. ಇನ್ಪುಟ್ ಮತ್ತು ಔಟ್ಪುಟ್ ಅಂದರೇನು? ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ
ಪ್ರಕ್ರಿಯೆಯನ್ನ ನಾವು ಉತ್ಪಾದನಾ ಕ್ರಿಯೆ ಎಂದು ಕರೆಯುತ್ತೇವೆ. ಈ ಉತ್ಪಾದನಾ ಕ್ರಿಯೆಯಲ್ಲಿ ಬರೀ ವಸ್ತುಗಳು ಅಲ್ಲದೆ, ಸೇವೆಗಳಲ್ಲದೆ ಭೂಮಿ, ಕಾರ್ಮಿಕ, ಬಂಡವಾಳ ಇವೆಲ್ಲವನ್ನ ಒಳಗೊಂಡಿರುತ್ತದೆ. ಹಾಗೆಯೇ ಉತ್ಪಾದನೆಯು ಸಿದ್ಧಪಡಿಸಿದ ಸರಕುಗಳನ್ನ ಮತ್ತು ಸೇವೆಗಳನ್ನ ಒಳಗೊಂಡಿರುತ್ತದೆ. ನಾವು ಉತ್ಪಾದನೆಯನ್ನು ಹೆಚ್ಚು ಮಾಡಿದಾಗ ವಸ್ತುಗಳು ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ. ಆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ವಸ್ತುಗಳನ್ನ ಗ್ರಾಹಕರು ಖರೀದಿ ಮಾಡಿ ತೃಪ್ತರಾಗುತ್ತಾರೆ. ಅಲ್ಲಿ ನಾವು ಕೊರತೆಯ ಪರಿಕಲ್ಪನೆ, ಕೊರತೆ ಏನು, ಸಂಪನ್ಮೂಲಗಳ ಕೊರತೆ, ಈ ಸಂಪನ್ಮೂಲಗಳ ಕೊರತೆಯನ್ನು ನಾವು ನಿವಾರಿಸಬಹುದು. ಹಾಗಾಗಿ ನಾವು ಉತ್ಪಾದನೆಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತದೆ. ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಉತ್ಪಾದನೆ ಅಂತ ಕರಿತೀವಿ. ಈ ಉತ್ಪಾದನೆಯಲ್ಲಿ ಭೂಮಿ, ಕಾರ್ಮಿಕ, ಬಂಡವಾಳ, ಅದರ ಜೊತೆಗೆ ಸಿದ್ಧಪಡಿಸಿರುವಂತಹ ಸರಕು ಮತ್ತು ಸೇವೆಗಳು ಸಹ ಒಳಗೊಂಡಿರುತ್ತವೆ. ಈ ಉತ್ಪಾದನೆಯಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುತ್ತೇವೆ. ಅದನ್ನು ನಾವು ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳು ಎಂದು ಕರೆಯುತ್ತೇವೆ. ನಾವು ಈಗ ವಸ್ತುಗಳನ್ನ ಉತ್ಪಾದನೆ ಮಾಡಬೇಕು. ಹಾಗಾದ್ರೆ ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಯಾರಿಗೆ ಉತ್ಪಾದನೆ ಮಾಡಬೇಕು, ಏನು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಈ ಎಲ್ಲ ಸಮಸ್ಯೆಗಳನ್ನ ನಾವು ಎದುರಿಸುತ್ತಾ ಇದ್ದೇವೆ. ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ನಾವು ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳು ಎಂದು ಕರೆಯುತ್ತೇವೆ. ಸೊ ಅದರಲ್ಲಿ ಮೊದಲನೆಯ ಸಮಸ್ಯೆ ಯಾವುದೆಂದರೆ ಏನನ್ನು ಉತ್ಪಾದಿಸಬೇಕು. ಮೊದಲಿಗೆ ಆರ್ಥಿಕತೆಯು ಅದಕ್ಕೆ ಬೇಕಾದ ಎಲ್ಲವನ್ನು ಉತ್ಪಾದಿಸಲು ಸಾಕಷ್ಟು ಸಂಪನ್ಮೂಲಗಳನ್ನ ಹೊಂದಿಲ್ಲ. ನಮಗೆ ಸಂಪನ್ಮೂಲಗಳ ಕೊರತೆ ಇದೆ. ಹಾಗಾಗಿ ನಾವು ಅರ್ಥಶಾಸ್ತ್ರವನ್ನ ಏನಂತ ಕರೆದಿದ್ದೇವೆ ಅಂದ್ರೆ ಕೊರತೆಯೊಂದಿಗೆ ವ್ಯವಹರಿಸುವ ವಿಜ್ಞಾನ ಎಂದು ಕರೆದಿದ್ದೇವೆ. ಯಾಕೆಂದರೆ ನಮಗೆ ಸಂಪನ್ಮೂಲಗಳ ಕೊರತೆ ಇದೆ. ನಾವು ಯಾಕೆ ತೃಪ್ತಿಪಡಿಸಲು ಸಾಧ್ಯವಿಲ್ಲ? ನಮ್ಮಲ್ಲಿ ವಿರಳ ಸಂಪನ್ಮೂಲಗಳಿದೆ. ಸಂಪನ್ಮೂಲಗಳು ನಮ್ಮಲ್ಲಿ ಹೇರಳವಾಗಿಲ್ಲ. ಹಾಗಾಗಿ ವ್ಯಕ್ತಿಗಳ ಬಯಕೆಗಳು ಜಾಸ್ತಿ ಆಗಿದೆ. ಆ ಬಯಕೆಗಳನ್ನ ನಾವು ತೃಪ್ತಿಪಡಿಸಲು ನಮಗೆ ಸಂಪನ್ಮೂಲಗಳ ಕೊರತೆ ಇದೆ. ಸಂಪನ್ಮೂಲಗಳು ನಮಗೆ ಹೇರಳವಾಗಿಲ್ಲ. ಹಾಗಾಗಿ ಇಲ್ಲಿ ನಾವು ಉತ್ಪಾದನೆಯನ್ನ ಮಾಡಬೇಕು, ವಸ್ತುಗಳನ್ನ ಉತ್ಪಾದಿಸಬೇಕು. ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಮಾರ್ಪಡಿಸಬೇಕು. ಆ ಸಿದ್ಧ ವಸ್ತುವನ್ನು ಮಾರ್ಪಾಡು ಮಾಡಲು ನಮಗೆ ಕೆಲವೊಂದು ಸಂಪನ್ಮೂಲಗಳ ಅಗತ್ಯವಿರುತ್ತದೆ. ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ. ಅದನ್ನೇ ನಾವು ಆರ್ಥಿಕ ಕೇಂದ್ರ ಸಮಸ್ಯೆ ಎಂದು ಕರೆಯುತ್ತೇವೆ. ನಾವು ಆರ್ಥಿಕ ಕೇಂದ್ರ ಸಮಸ್ಯೆಯಲ್ಲಿ ಮೊದಲ ಸಮಸ್ಯೆ ಏನು ಅಂತಂದ್ರೆ ಯಾವುದನ್ನು ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬೇಕು. ಉತ್ಪಾದನೆಯಿಂದ ಕೊರತೆಯನ್ನು ನಾವು ನಿರ್ಮೂಲನ ಮಾಡಬಹುದು. ಹಾಗಾದ್ರೆ ಎಂತಹ ವಸ್ತುಗಳನ್ನು ನಿರ್ಮಾಣ ಮಾಡಬೇಕು, ಎಂತಹ ವಸ್ತುಗಳನ್ನು ನಾವು ಗ್ರಾಹಕರಿಗೆ ಕೊಡಬೇಕು, ಈ ಸಮಸ್ಯೆಯನ್ನ ಸಂಸ್ಥೆಗಳು ಎದುರಿಸುತ್ತಿದ್ದಾವೆ. ಹಾಗೂ ಆರ್ಥಿಕತೆಯು ಕೂಡ ಈ ಸಮಸ್ಯೆಯನ್ನ ಎದುರಿಸುತ್ತಿದ್ದಾವೆ. ಹಾಗಾಗಿ ನಮಗೆ ಮೂಲಭೂತ ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳಲ್ಲಿ ಮೊದಲನೇ ಸಮಸ್ಯೆ ಯಾವುದೆಂದರೆ ಏನನ್ನ ಉತ್ಪಾದಿಸಬೇಕು. ಹಾಗಾಗಿ ಆರ್ಥಿಕತೆಯು ಉತ್ಪಾದಿಸಲು ಸಾಕಷ್ಟು ಸಂಪನ್ಮೂಲಗಳನ್ನ ಹೊಂದಿಲ್ಲ. ಹಾಗಾಗಿ ಅದು ಉತ್ಪಾದಿಸಬೇಕಾದಾಗ ಕೆಲವೊಂದು ಆಯ್ದ ವಸ್ತುಗಳನ್ನು ಮಾತ್ರ ಉತ್ಪಾದಿಸುತ್ತಾರೆ. ಅವರು ಅದನ್ನ ಏನ್ ಮಾಡ್ತಾರೆ, ಒಂದು ನಿರ್ಧಾರ ತಗೊಳ್ತಾರೆ. ಯಾವ ವಸ್ತುವನ್ನ ನಾವು ಉತ್ಪಾದನೆ ಮಾಡಬೇಕು, ಯಾವ ವಸ್ತುವನ್ನ ಉತ್ಪಾದನೆ ಮಾಡಬಾರದು. ಅದು ವ್ಯಕ್ತಿಗಳು ಅಥವಾ ಸಮಾಜದ ಅಭಿರುಚಿಗೆ ತಕ್ಕ ಹಾಗೆ, ಸಮಾಜದ ಅಗತ್ಯಗಳಿಗೆ ತಕ್ಕ ಹಾಗೆ ಆರ್ಥಿಕತೆಯು ಏನ್ ಮಾಡುತ್ತೆ ಅಂದ್ರೆ ವಸ್ತುಗಳನ್ನ ಉತ್ಪಾದನೆ ಮಾಡುತ್ತದೆ. ಅದರಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡುವುದರಲ್ಲಿ ಪ್ರಾಮುಖ್ಯತೆ, ಯಾವ ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು, ಯಾವ ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನ ಕೊಡಬಾರದು, ಏನನ್ನು ಉತ್ಪಾದಿಸಬೇಕು ಅಂತಂದರೆ ಆ ಉತ್ಪಾದನೆಯಲ್ಲಿ ಆಯ್ದುಕೊಳ್ಳೋದು, ಯಾವುದನ್ನು ಉತ್ಪಾದಿಸಬೇಕು, ಯಾವುದನ್ನು ಉತ್ಪಾದಿಸಬಾರದು ಎಂಬ ನಿರ್ಧಾರವನ್ನ ಅರ್ಥಶಾಸ್ತ್ರವು ತೆಗೆದುಕೊಳ್ಳುತ್ತದೆ. ಆದರೆ ಇದು ಬಹಳ ಸಂಕಷ್ಟದ ಕೆಲಸ. ಯಾಕೆಂತಂದ್ರೆ ವ್ಯಕ್ತಿಗಳಿಗೆ
ಆ ಅವನಿಗೆ ಬೇಕಾದಂತಹ ವಸ್ತುಗಳು ಸಿಗದಿದ್ದಾಗ ಅವನು ಅಲ್ಪತೃಪ್ತನಾಗ್ತಾನೆ ಅಥವಾ ಅತೃಪ್ತವನ್ನು ಹೊಂದುತ್ತಾನೆ. ನಾವು ವ್ಯಕ್ತಿಯನ್ನು ತೃಪ್ತಿಪಡಿಸಬೇಕು. ಅದೇ ಶಾಸ್ತ್ರದ ಮೂಲ ಉದ್ದೇಶ. ವ್ಯಕ್ತಿಯು ತೃಪ್ತಿಗೊಳ್ಳಬೇಕು, ಸಮಾಜ ತೃಪ್ತಿಗೊಳ್ಳಬೇಕು. ಸಮಾಜ ತೃಪ್ತಿಗೊಳ್ಳಬೇಕು ಎಂತಂದರೆ ವ್ಯಕ್ತಿಗೆ ಬೇಕಾದಂತ ಸರಕುಗಳನ್ನು ನಾವು ಒದಗಿಸಿದಾಗ ಮಾತ್ರ ಆ ಸರಕುಗಳನ್ನು ಅವನು ಖರೀದಿ ಮಾಡಿ ಆ ಸರಕುಗಳನ್ನು ಅನುಭೋಗಿಸಿ ಗ್ರಾಹಕ ಏನು ಆಗ್ತದೆ, ತೃಪ್ತಿಯಾಗುತ್ತಾನೆ. ಆದರೆ ಇಲ್ಲಿ ನಾವು ಏನನ್ನು ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬಾರದು ಎಂಬುದನ್ನು ನಿರ್ಧರಿಸುತ್ತೇವೆ. ಹಾಗಾಗಿ ಕೆಲವು ಸರಕುಗಳನ್ನು ಮಾತ್ರ ನಾವು ಉತ್ಪಾದನೆಯನ್ನ ಮಾಡುತ್ತೇವೆ. ಕೆಲವು ಸರಕುಗಳಿಂದ ಕೆಲವು ಜನರು ಮಾತ್ರ ಏನ್ ಮಾಡ್ತಾರೆ, ತೃಪ್ತಿಯಾಗುತ್ತಾರೆ. ಇನ್ನೊಂದಷ್ಟು ಸಂಘಟಿತ ಜನಗಳು ತೃಪ್ತಿಯಾಗೋದಿಲ್ಲ. ಯಾಕೆ ಅಂತಂದ್ರೆ ಆ ವಸ್ತುಗಳು ಆ ವ್ಯಕ್ತಿಗಳಿಗೆ ಸೀಮಿತ ಆಗಿರುತ್ತದೆ. ಹಾಗಾಗಿ ತೃಪ್ತಿ ಹೊಂದುವ ಬಯಸುವವರು ನಿರ್ಧಾರಗಳು ಮತ್ತು ಉತ್ಪಾದಿಸಬೇಕಾದಂತಹ ಸರಕು ಮತ್ತು ಸೇವೆಗಳ ಪರಸ್ಪರ ಸಂಬಂಧವಿರುತ್ತದೆ. ತೃಪ್ತಿ ಹೊಂದಲು ಬಯಸುವ ನಿರ್ಧಾರಗಳು ಮತ್ತು ಉತ್ಪಾದಿಸಬೇಕಾದ ಸರಕು ಮತ್ತು ಸೇವೆಗಳು ಪರಸ್ಪರ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ಆರ್ಥಿಕತೆಯು ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದ. ಏನನ್ನು ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬಾರದು, ಇದು ಆರ್ಥಿಕತೆಯ ಮೊದಲ ಸಮಸ್ಯೆ. ಹಾಗೂ ಆರ್ಥಿಕತೆಯ ಎರಡನೇ ಸಮಸ್ಯೆ, ಆರ್ಥಿಕತೆಯ ಕೇಂದ್ರ ಸಮಸ್ಯೆ, ಎರಡನೇ ಸಮಸ್ಯೆ ಹೇಗೆ ಉತ್ಪಾದಿಸುವುದು. ಇದು ವಿವಿಧ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಉತ್ಪಾದಕ ಸಂಪನ್ಮೂಲಗಳ ಹಂಚಿಕೆಯ ವಿವರಗಳನ್ನು ಒಳಗೊಂಡಿರುವ ಸಮಸ್ಯೆಯಾಗಿದೆ. ಹೆಚ್ಚು ನಿಖರವಾಗಿ ಹೇಳುವುದಾದರೆ, ಆರ್ಥಿಕತೆಯು ಎಕ್ಸ್ ಎಂಬ ವಸ್ತುವನ್ನು ಉತ್ಪಾದಿಸಲು ನಿರ್ಧರಿಸಿದಾಗ ಎಷ್ಟು ಶ್ರಮ, ಬಂಡವಾಳ, ಭೂಮಿ ಮತ್ತು ಇತರ ಒಳಹರಿವು ಅಗತ್ಯವಿದೆ ಎಂಬುದನ್ನು ಅದು ನಿರ್ಧರಿಸಬೇಕು. ಈ ನಿರ್ಧಾರವನ್ನು ಉತ್ಪಾದನೆಯ ತಂತ್ರ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಕೆಲವು ಸಂಸ್ಥೆಗಳು ಕೆಲವು ಸರಕುಗಳನ್ನು ಬಂಡವಾಳಕ್ಕಿಂತ ಹೆಚ್ಚಿನ ಶ್ರಮವನ್ನು ಬಳಸಿ ತಯಾರಿಸಲಾಗುತ್ತದೆ. ಇದನ್ನು ಕಾರ್ಮಿಕ ತೀವ್ರ ತಂತ್ರ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಕೆಲವೊಂದು ಸಂಸ್ಥೆಗಳು ಸರಕುಗಳು ಬಂಡವಾಳದ ಮೇಲೆ ಹೆಚ್ಚು ಅವಲಂಬಿತವಾಗಬಹುದು. ಇದನ್ನು ಬಂಡವಾಳ ತೀವ್ರ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಮಗೆ ಎರಡು ತಂತ್ರಗಳಿದೆ. ಒಂದು ಕಾರ್ಮಿಕ ತೀವ್ರ ತಂತ್ರ, ಇನ್ನೊಂದು ಬಂಡವಾಳ ತೀವ್ರ ತಂತ್ರ. ಕಾರ್ಮಿಕ ತೀವ್ರ ತಂತ್ರದಲ್ಲಿ ಸರಕುಗಳನ್ನು ಬಂಡವಾಳಕ್ಕಿಂತ ಹೆಚ್ಚಿನ ಶ್ರಮವನ್ನು ಬಳಸಿ ತಯಾರಿಸಲಾಗುತ್ತದೆ. ಆದರೆ ಬಂಡವಾಳ ತೀವ್ರ ತಂತ್ರದಲ್ಲಿ ಸರಕುಗಳು ಬಂಡವಾಳದ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಈ ಎರಡು ಆಧಾರದ ಮೇಲೆ ನಾವು ವಸ್ತುಗಳ ಉತ್ಪಾದನೆಯನ್ನ ಮಾಡುತ್ತೇವೆ. ಹಾಗಾಗಿ ನಿರ್ಮಾಪಕರು ಉತ್ಪಾದನಾ ತಂತ್ರವನ್ನು ಆರಿಸಿದಾಗ ಅವರು ಕಾರ್ಮಿಕ ಮತ್ತು ಬಂಡವಾಳದಂತಹ ವಿವಿಧ ಒಳಹರಿವಿನ ಬೆಲೆಗಳು ಮತ್ತು ಉತ್ಪಾದಕತೆಯನ್ನು ನೋಡುತ್ತಾರೆ. ಕಡಿಮೆ ವೆಚ್ಚದ ಮತ್ತು ಹೆಚ್ಚಿನ ಉತ್ಪಾದನೆಯನ್ನು ಉತ್ಪಾದಿಸುವ ಸಂಯೋಜನೆಯನ್ನು ಕಂಡುಹಿಡಿಯಲು ಗುರಿಯನ್ನು ಅವರು ಹೊಂದಿದ್ದಾರೆ. ವೆಚ್ಚ ನಮಗೆ ಕಡಿಮೆ ಆಗಬೇಕು ಮತ್ತು ಉತ್ಪಾದನೆ ನಮಗೆ ಜಾಸ್ತಿ ಆಗಬೇಕು. ಈ ವೆಚ್ಚನ ಕಡಿಮೆ ಮಾಡಿ ಉತ್ಪಾದನೆಯನ್ನು ಜಾಸ್ತಿ ಮಾಡುವಂತಹ ವಿಧಾನಗಳನ್ನ ಉತ್ಪಾದಕರು ಕಂಡುಕೊಂಡಿದ್ದಾರೆ. ಅದರಲ್ಲಿ ಎರಡು ಪ್ರಮುಖವಾದ ಅಂಶಗಳು ಯಾವುವೆಂದರೆ, ಮೊದಲನೆಯದಾಗಿ ಕಾರ್ಮಿಕ ಮತ್ತು ಬಂಡವಾಳದ ಸಾಪೇಕ್ಷ ಬೆಲೆ, ಮತ್ತು ಎರಡನೆಯದಾಗಿ ಎರಡು ಒಳಹರಿವಿನ ಸಾಪೇಕ್ಷ ದಕ್ಷತೆ. ಎರಡು ಒಳಹರಿವಿನ ಸಾಪೇಕ್ಷ ದಕ್ಷತೆ. ಈ ಎರಡು ಅಂಶಗಳು ಉತ್ಪಾದಕನು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ ಉಳ್ಳಂತಹ ವಸ್ತುಗಳನ್ನು ಉತ್ಪಾದಿಸಲು ಮಾರ್ಗವನ್ನ ಕಂಡುಹಿಡಿದುಕೊಂಡಿದ್ದಾನೆ. ಮೂರನೇ ಸಮಸ್ಯೆ ಏನು ಅಂದರೆ, ಯಾರಿಗೆ ಉತ್ಪಾದಿಸಬೇಕು. ಮೊದಲನೇ ಸಮಸ್ಯೆ ಏನು, ಏನನ್ನು ಉತ್ಪಾದಿಸಬೇಕು. ಎರಡನೇ ಸಮಸ್ಯೆ ಹೇಗೆ ಉತ್ಪಾದಿಸುವುದು. ಮೂರನೇ ಸಮಸ್ಯೆ ಯಾರಿಗೆ ಉತ್ಪಾದಿಸಬೇಕು. ಇಲ್ಲಿ ಉತ್ಪಾದಕ
ಯಾರಿಗೆ ವಸ್ತುಗಳನ್ನು ಉತ್ಪಾದಿಸಬೇಕು ಎಂಬುದು ಅವನ ಗಮನದಲ್ಲಿರಬೇಕು. ಯಾಕೆಂದರೆ ಸಮಾಜವು ಹೆಚ್ಚಿನ ಸಂಖ್ಯೆಯ ವ್ಯಕ್ತಿ ಮತ್ತು ಕುಟುಂಬಗಳನ್ನು ಒಳಗೊಂಡಿರುತ್ತದೆ. ಇವನು ಉತ್ಪಾದಿಸುವಂತಹ ವಸ್ತುವು ವ್ಯಕ್ತಿಗೆ ಸೀಮಿತವಾಗಿದೆಯೋ ಅಥವಾ ಕುಟುಂಬಕ್ಕೆ ಸೀಮಿತವಾಗಿದೆ ಎಂಬುದು ಉತ್ಪಾದಕನಿಗೆ ತಿಳಿದಿರಬೇಕು. ಅದರ ಮುಖಾಂತರ ಅವನು ಯಾರಿಗೋಸ್ಕರ ನಾನು ಸರಕುಗಳನ್ನು ಉತ್ಪಾದಿಸುತ್ತೇನೆ, ನನ್ನ ಅಂತಿಮ ಅನುಭೋಗಿಯು ಯಾರು, ವಸ್ತುವಿನ ಅಂತಿಮ ಅನುಭೋಗಿ ಯಾರು ಎಂಬುದು ಉತ್ಪಾದಕನಿಗೆ ತಿಳಿದಿರಬೇಕು. ಹಾಗಾಗಿ ಬಳಕೆಯ ಸರಕುಗಳು ಮತ್ತು ಸೇವೆಗಳು ಎಲ್ಲ ಉತ್ಪಾದನೆಯ ಅಂತಿಮವಾಗಿ ಅವುಗಳ ಬಳಕೆಗೆ ಉದ್ದೇಶಿಸಲಾಗಿದೆ. ಆದ್ದರಿಂದ ಉತ್ಪಾದಿಸಿದ ಎಲ್ಲ ಸರಕುಗಳು ಮತ್ತು ಸೇವೆಗಳು ವ್ಯಕ್ತಿ ಮತ್ತು ಮನೆಗಳಿಗೆ ವಿತರಿಸಲಾಗುತ್ತದೆ. ಹಾಗಾಗಿ ಇದು ಒಂದು ಮೂರನೇ ಸಮಸ್ಯೆ, ಅರ್ಥಶಾಸ್ತ್ರ ಮೂರನೇ ಸಮಸ್ಯೆ. ಯಾರಿಗೆ ಉತ್ಪಾದಿಸಬೇಕು? ವ್ಯಕ್ತಿಗೆ ಉತ್ಪಾದಿಸಬೇಕಾ ಅಥವಾ ಕುಟುಂಬಗಳಿಗೆ ಅಥವಾ ಮನೆಗಳಿಗೆ ವಸ್ತುಗಳನ್ನು ಉತ್ಪಾದಿಸಬೇಕಾ? ನಾವು ಯಾರಿಗೆ ಉತ್ಪಾದಿಸಬೇಕು ಅದನ್ನ ಗಮನಿಸಿ ಅದರ ಆಧಾರದ ಮೇಲೆ ನಾವು ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡಬೇಕಾಗುತ್ತದೆ. ಮಾರುಕಟ್ಟೆಯಲ್ಲಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಂಪನ್ಮೂಲಗಳು ಖಾಸಗಿ ಒಡೆತನದಲ್ಲಿರುತ್ತದೆ. ಇತರ ಯಾವುದೇ ಸರಕು ಅಥವಾ ಸೇವೆಗಳಂತಹ ವಸ್ತುಗಳನ್ನ ಮಾರಾಟ ಮಾಡಲಾಗುವುದು ಅಥವಾ ಖರೀದಿ ಮಾಡಲಾಗುವುದು ಅಥವಾ ಬಾಡಿಗೆಗೆ ತೆಗೆದುಕೊಳ್ಳಲಾಗುತ್ತದೆ. ಉತ್ಪಾದಕ ಸಂಪನ್ಮೂಲದ ಬೆಲೆಯನ್ನು ಬೇಡಿಕೆ ಮತ್ತು ಪೂರೈಕೆಯ ಮಾರುಕಟ್ಟೆ ಶಕ್ತಿಗಳಿಂದ ನಿರ್ಧರಿಸಲಾಗುತ್ತದೆ. ಉತ್ಪಾದಕರಿಂದ ಉದ್ಯೋಗ ಪಡೆಯಬೇಕಾದರೆ ಅವನು ಅದರ ಮಾರುಕಟ್ಟೆಯ ಬೆಲೆಯನ್ನು ಅದರ ಮಾಲೀಕರಿಗೆ ಪಾವತಿಸಬೇಕಾಗುತ್ತದೆ. ಅದನ್ನು ಮಾರುಕಟ್ಟೆಗೆ ಸರಬರಾಜು ಮಾಡುವುದು ಅಥವಾ ತಡೆ ಹಿಡಿಯುವುದು ಅಥವಾ ಮಾಲೀಕತ್ವವನ್ನು ಹೊಂದುವುದು, ಈ ಪರಿಸ್ಥಿತಿಗಳ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆದಾಯವು ಮಾರುಕಟ್ಟೆಗೆ ಅವನ ಮಾಲೀಕತ್ವದ ಮತ್ತು ಸರಬರಾಜು ಮಾಡಿದ ವಿವಿಧ ಉತ್ಪಾದಕ ಸಂಪನ್ಮೂಲಗಳ ಮೊತ್ತದಿಂದ ನಿರ್ಧರಿಸಲ್ಪಡುತ್ತದೆ. ಉತ್ಪಾದನೆಯಲ್ಲಿ ನಾವು ಕೆಲವು ಆರ್ಥಿಕ ಸಮಸ್ಯೆಗಳನ್ನು ನಾವು ಎದುರಿಸುತ್ತೇವೆ. ಉತ್ಪಾದನೆಯನ್ನು ನಾವು ಮಾಡಬೇಕಾದಾಗ ಆರ್ಥಿಕ ಸಮಸ್ಯೆಗಳು, ಬಂಡವಾಳದ ಸಮಸ್ಯೆಗಳು ನಮಗೆ ಎದುರಾಗುತ್ತದೆ. ನಮಗೆ ಬಂಡವಾಳದ ಕೊರತೆಯಿಂದ ನಾವು ಕೆಲವು ವಸ್ತುಗಳನ್ನು ನಾವು ಉತ್ಪಾದನೆಯನ್ನು ಮಾಡಲು ಆಗುವುದಿಲ್ಲ. ಹಾಗಾಗಿ ಬೆಳವಣಿಗೆಯ ಸಮಸ್ಯೆ ಅಂತ ನಾವು ಅದನ್ನು ಕರೀತೇವೆ. ಬೆಳವಣಿಗೆ ಸಮಸ್ಯೆ ಅಂತಂದ್ರೆ ಬಂಡವಾಳದ ಸಮಸ್ಯೆ. ಪ್ರತಿ ಆರ್ಥಿಕತೆಯು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಆ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲು ಬಂಡವಾಳದ ಸಂಗ್ರಹವನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು. ಆರ್ಥಿಕತೆಯಲ್ಲಿ ಉತ್ಪತ್ತಿಯಾಗುವ ಆದಾಯವನ್ನು 2 ಪರ್ಯಾಯ ಬಳಕೆಗಳನ್ನು ಹೊಂದಿದೆ. ಅವು ಯಾವುವೆಂದರೆ ವೆಚ್ಚ ಮತ್ತು ಉಳಿತಾಯ. ಆರ್ಥಿಕತೆಯಲ್ಲಿ ನಾವು ವೆಚ್ಚವನ್ನ ಕಡಿಮೆ ಮಾಡಬೇಕು, ಉಳಿತಾಯ ಮಾಡಬೇಕು, ಹೆಚ್ಚು ವಸ್ತುಗಳನ್ನ ಕಡಿಮೆ ವೆಚ್ಚದಲ್ಲಿ ನಾವು ಉತ್ಪಾದಿಸಬೇಕು. ಇದು ನಾವು ಅದನ್ನ ಬೆಳವಣಿಗೆ ಸಮಸ್ಯೆ ಎಂದು ಕೂಡ ಇದನ್ನ ನಾವು ಕರೆಯುತ್ತೇವೆ. ಬೆಳವಣಿಗೆ ಸಮಸ್ಯೆ ಅಂತಂದ್ರೆ ಇಲ್ಲಿ ನಮಗೆ ಬಂಡವಾಳದ ಕೊರತೆ ಇದೆ. ಬಂಡವಾಳದ ಕೊರತೆಯಿಂದ ನಾವು ಸಂಪನ್ಮೂಲಗಳ ಕೊರತೆ ಇದೆ, ಬಂಡವಾಳದ ಕೊರತೆ ಇದೆ. ಹಾಗಾಗಿ ನಾವು ಈ ಎಲ್ಲಾ ಕೊರತೆಯಿಂದ ನಾವು ವಸ್ತುಗಳನ್ನ ಉತ್ಪಾದನೆ ಮಾಡಲಾಗ್ತಾ ಇಲ್ಲ ಅಂದಾಗ ನಾವು ಗ್ರಾಹಕರನ್ನ ತೃಪ್ತಿಪಡಿಸಲಾಗ್ತಿಲ್ಲ. ಗ್ರಾಹಕರಿಗೆ ಬೇಕಾದಂತಹ ವಸ್ತುಗಳನ್ನ ನಾವು ಅವರಿಗೆ ಕೊಡುವುದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಬಂಡವಾಳದ ಸಮಸ್ಯೆ ನಮಗೆ ಹೆಚ್ಚಾಗಿ ಕಾಣ್ತಾ ಇದೆ. ಬಂಡವಾಳದ ಸಮಸ್ಯೆ ಅಂತಂದ್ರೆ ನಾವು ವೆಚ್ಚವನ್ನ, ಉತ್ಪಾದನೆ ಮಾಡುವಂತ ವಸ್ತುವಿನ ವೆಚ್ಚವನ್ನ ನಾವೇನ್ ಮಾಡ್ಬೇಕಾಗತ್ತೆ, ಕಡಿಮೆ ಮಾಡ್ಬೇಕಾಗತ್ತೆ. ಆ ವೆಚ್ಚವನ್ನ ಕಡಿಮೆ ಮಾಡದೆ ಅದರಲ್ಲಿ ಉಳಿದಂತ ಹಣವನ್ನ ನಾವು ಬೇರೆ ಕಡೆ ನಾವೇನ್ ಮಾಡ್ಬೇಕಾಗತ್ತೆ, ಹೂಡಿಕೆಯನ್ನ ಮಾಡ್ಬೇಕಾಗತ್ತೆ.
ಬೇರೆ ಕಡೆ ಅದನ್ನ ಹೂಡಿಕೆ ಮಾಡಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದಾಗ ವಸ್ತುಗಳ ವೆಚ್ಚವನ್ನ ಹೇಗೆ ನಾವು ಕಡಿಮೆ ಮಾಡಬೇಕಾಗುತ್ತದೆ, ಕಡಿಮೆ ವೆಚ್ಚದಲ್ಲಿ ಹೇಗೆ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಇದರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತದೆ. ಅದಕ್ಕೆ ನಾವು ಅದನ್ನ ಬೆಳವಣಿಗೆಯ ಸಮಸ್ಯೆ ಎಂದು ಕರೆಯುತ್ತೇವೆ. ನಮ್ಮ ಮುಂದಿನ ಅಧ್ಯಯನದ ಅಂಶ ಬೆಳವಣಿಗೆಯ ಸಮಸ್ಯೆ. ಸೊ ಬೆಳವಣಿಗೆಯ ಸಮಸ್ಯೆಯು 2 ಪರ್ಯಾಯದ ಮೇಲೆ ಅವಲಂಬಿತವಾಗಿದೆ. ಒಂದು ಬಳಕೆಯ ವೆಚ್ಚ, ಇನ್ನೊಂದು ಉಳಿತಾಯ. ಉಳಿತಾಯವು ಆರ್ಥಿಕತೆಯಲ್ಲಿ ಹೂಡಿಕೆಗೆ ಹಣಕಾಸಿನ ಮೂಲವಾಗಿದೆ. ಹೂಡಿಕೆಯು ಆರ್ಥಿಕತೆಯ ಬಂಡವಾಳ ಸ್ಟಾಕ್ಗೆ ಸೇರಿಸುತ್ತದೆ. ಆದ್ದರಿಂದ ಬಳಕೆಯ ವೆಚ್ಚದ ಪಾಲನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಅಂದ್ರೆ ನಾವೇನ್ ಮಾಡ್ತೀವಿ, ವಸ್ತುಗಳ ಉತ್ಪಾದನೆ ಮಾಡುವಾಗ ಆ ಉತ್ಪಾದನೆ ಪ್ರಕ್ರಿಯೆಯಲ್ಲಿ ವೆಚ್ಚವನ್ನ ನಾವೇನ್ ಮಾಡಬೇಕು, ಬಳಕೆಯ ವೆಚ್ಚವನ್ನ ಕಡಿಮೆ ಮಾಡಬೇಕು. ಅದರಿಂದ ನಾವೇನ್ ಮಾಡಬಹುದು, ಉಳಿದಂತಹ ಹಣವನ್ನ ನಾವು ಹೂಡಿಕೆ ಮಾಡಬಹುದು. ಹೂಡಿಕೆಯನ್ನ ಮಾಡಿ ನಾವು ಏನ್ ಮಾಡಬಹುದು, ವಸ್ತುಗಳನ್ನ ಹೆಚ್ಚಿನ ರೀತಿಯಲ್ಲಿ ಉತ್ಪಾದಿಸಬಹುದು. ಇದು ನಾವು ಹೂಡಿಕೆ ಮಾಡುವುದರಿಂದ ಬಂಡವಾಳದ ರಚನೆಗೂ ಕೂಡ ಏನಾಗತ್ತೆ, ಸಹಾಯ ಆಗತ್ತೆ. ಹಾಗಾಗಿ ಇಲ್ಲಿ ನಮಗೆ ಈ ಬಂಡವಾಳ ರಚನೆಗೆ ಸಹಾಯ ಆಗುತ್ತಲ್ವಾ, ಇಲ್ಲಿ ನಮಗೆ 2 ರೀತಿಯಂತಹ ವಸ್ತುಗಳಿದೆ. ಒಂದು ಸಾರ್ವಜನಿಕ ಸರಕುಗಳು, ಮತ್ತಿನ್ನೊಂದು ಖಾಸಗಿ ಸರಕುಗಳು. ನಾನು ವೆಚ್ಚನ ಕಡಿಮೆ ಮಾಡಿ, ಬಂಡವಾಳದ ವೆಚ್ಚವನ್ನ ಕಡಿಮೆ ಮಾಡಿ, ನಾನು ಹೂಡಿಕೆಯಲ್ಲಿ ಹಣವನ್ನ ಹಾಕಿದ್ದಾಗ ಅದು ಬಂಡವಾಳ ರಚನೆ ಆಗುತ್ತದೆ. ಅದರ ಮೇಲೆ ನಾನು ಏನು ಮಾಡ್ತೀನಿ, ವಸ್ತುಗಳನ್ನ ಉತ್ಪಾದಿಸುತ್ತೇನೆ. ಈ ವಸ್ತುಗಳ ಉತ್ಪಾದನೆಯಲ್ಲಿ ನಮಗೆ 2 ರೀತಿಯಾದಂತಹ ಸರಕುಗಳನ್ನ ನಾವು ಉತ್ಪಾದನೆಯನ್ನು ಮಾಡುತ್ತೇವೆ. ಅದರಲ್ಲಿ ಮೊದಲನೇದಾಗಿ ಖಾಸಗಿ ಸರಕುಗಳು, ಎರಡನೇದಾಗಿ ಸಾರ್ವಜನಿಕ ಸರಕುಗಳು. 2 ರೀತಿಯಾದಂತಹ ಸರಕುಗಳನ್ನು ನಾವು ಉತ್ಪಾದನೆಯನ್ನ ಮಾಡುತ್ತೇವೆ. ಮೊದಲಿಗೆ ಖಾಸಗಿ ಸರಕುಗಳು. ಮುಂದಿನ ಅಧ್ಯಯನದ ವಿಷಯ ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳ ನಡುವಿನ ಆಯ್ಕೆ. ಹಾಗಾದರೆ ಮೊದಲು ಖಾಸಗಿ ಸರಕುಗಳೆಂದರೇನು, ಆಮೇಲೆ ಸಾರ್ವಜನಿಕ ಸರಕುಗಳು ಎಂದರೇನು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಖಾಸಗಿ ಸರಕುಗಳು. ಖಾಸಗಿ ಸರಕುಗಳೆಂದರೆ ಕೆಲವು ಸರಕುಗಳು ಅವುಗಳ ಲಭ್ಯತೆಯನ್ನು ಆಯ್ದ ವ್ಯಕ್ತಿಗಳಿಗೆ ಮಾತ್ರ ನಿರ್ಬಂಧಿಸಬಹುದು. ಅಂದರೆ ಉದಾಹರಣೆಗೆ, ಒಂದು ಉತ್ಪನ್ನವನ್ನು ಮಾರುಕಟ್ಟೆಯ ಬೆಲೆಗೆ ನಿಗದಿಪಡಿಸಬಹುದು ಮತ್ತು ಅದರ ಬೆಲೆಯನ್ನು ಪಾವತಿಸುವವರಿಗೆ ಮಾತ್ರ ಅದನ್ನು ಹೊಂದಲು ಅನುಮತಿಸಬಹುದು. ಕೆಲವು ಜನರು ಅದರ ಬಳಕೆಯಿಂದ ತಡೆಯಬಹುದಾದ ಉತ್ಪನ್ನದ ಈ ಗುಣಲಕ್ಷಣವನ್ನು ಹೊರಹಾಕುವಿಕೆಯ ತತ್ವ ಎಂದು ಉಲ್ಲೇಖಿಸಲಾಗಿದ್ದಾರೆ. ಹಾಗಂದರೆ ಖಾಸಗಿ ಸರಕುಗಳು ಎಂದರೆ ಸರಕುಗಳು ಅವುಗಳ ಲಭ್ಯತೆಯನ್ನು ಆಯ್ದ ವ್ಯಕ್ತಿಗಳಿಗೆ ಮಾತ್ರ ನಿರ್ಬಂಧಿಸಬಹುದು. ಹಾಗಾದರೆ ವ್ಯಕ್ತಿಯು ಸರಕುಗಳನ್ನು ಪಾವತಿಸಲು ಸಾಧ್ಯವಾಗದ ಅಥವಾ ಪಾವತಿಸಲು ಸಿದ್ಧರಿಲ್ಲದ ವ್ಯಕ್ತಿಗಳಿಗೆ ಅದನ್ನು ಬಳಸಲು ಅನುಮತಿಸುವುದಿಲ್ಲ. ಅಂತಹ ಸರಕುಗಳನ್ನು ನಾವು ಖಾಸಗಿ ಸರಕುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಸಾರ್ವಜನಿಕ ಸರಕುಗಳು ಎಂದರೇನು? ಸಾರ್ವಜನಿಕ ಸರಕುಗಳು ಎಂದರೆ ಆಯ್ದ ವ್ಯಕ್ತಿಗಳಿಗೆ ಉತ್ಪನ್ನದ ಲಭ್ಯತೆಯನ್ನು ನಿರ್ಬಂಧಿಸಲು ಸಾಧ್ಯವಾಗದಿದ್ದಾಗ ಅಂತಹ ಸರಕುಗಳನ್ನು ನಾವು ಸಾರ್ವಜನಿಕ ಸರಕುಗಳು ಎಂದು ಕರೆಯುತ್ತೇವೆ. ಅಂತಹ ಸರಕುಗಳು ಕೆಲವು ವ್ಯಕ್ತಿಗಳು ಬಳಸುವುದರಿಂದ ವಂಚಿತರಾಗುವಷ್ಟು ಬೆಲೆಯನ್ನು ನೀಡಲಾಗುವುದಿಲ್ಲ. ಇದನ್ನು ನಾವು ಸಾರ್ವಜನಿಕ ಸರಕುಗಳು ಎಂದು ಕರೆಯುತ್ತೇವೆ. ಅಂದರೆ ಆಯ್ದ ವ್ಯಕ್ತಿಗಳಿಗೆ ಉತ್ಪನ್ನದ ಲಭ್ಯತೆಯನ್ನು ನಿರ್ಬಂಧಿಸಲು ಸಾಧ್ಯವಾಗದಿದ್ದಾಗ ಅಂತಹ ಸರಕುಗಳನ್ನು ನಾವು ಸಾರ್ವಜನಿಕ ಸರಕುಗಳು ಎಂದು ಕರೆಯುತ್ತೇವೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ರಕ್ಷಣಾ ಸೇವೆ. ರಕ್ಷಣಾ ಸೇವೆಯು ಸಾರ್ವಜನಿಕ ಸೇವೆಯ ವಿಶಿಷ್ಟ. ವಿದೇಶಿ ಆಕ್ರಮಣದಿಂದ ದೇಶವನ್ನು ರಕ್ಷಿಸಿದಾಗ ಪ್ರತಿಯೊಬ್ಬ ಪ್ರಜೆಯು ರಕ್ಷಿಸಲ್ಪಡುತ್ತಾನೆ. ಹಾಗಾಗಿ 2 ಸರಕುಗಳ ಆಯ್ಕೆ, ಒಂದು ಸಾರ್ವಜನಿಕ ಸರಕುಗಳು, ಇನ್ನೊಂದು ಖಾಸಗಿ ಸರಕುಗಳು.
ಸೊ ಖಾಸಗಿ ಸರಕುಗಳ ಬಳಕೆಯು ವಿಭಿನ್ನ ವ್ಯಕ್ತಿಗಳ ನಡುವೆ ವಿಂಗಡಿಸಲಾಗುತ್ತದೆ. ಯಾವುದೇ ಸರಕುಗಳ ಬೆಲೆಯನ್ನು ನಿಗದಿಪಡಿಸಬಹುದು, ಅದರ ಬಳಕೆಯನ್ನು ಆಯ್ದ ವ್ಯಕ್ತಿಗಳಿಗೆ ನಿರ್ಬಂಧಿಸಬಹುದು. ಅಂತಹ ವಸ್ತುಗಳನ್ನ ಖಾಸಗಿ ಸರಕುಗಳು ಅಥವಾ ಖಾಸಗಿ ವಸ್ತುಗಳು ಎಂದು ಕರೆಯಲಾಗುತ್ತದೆ. ಆದರೆ ಸಾರ್ವಜನಿಕ ವಸ್ತುಗಳು ಅಥವಾ ಸಾರ್ವಜನಿಕ ಸರಕುಗಳನ್ನು ಆಯ್ದ ವ್ಯಕ್ತಿಗಳಿಗೆ ಉತ್ಪನ್ನದ ಲಭ್ಯತೆಯನ್ನು ನಿರ್ಬಂಧಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸರಕುಗಳನ್ನು ನಾವು ಸಾಮಾಜಿಕ ಸರಕುಗಳು ಎಂದು ಕರೆಯುತ್ತೇವೆ. ಇಲ್ಲಿ ನಮಗೆ 2 ಸರಕುಗಳು, ಸಾರ್ವಜನಿಕ ಸರಕುಗಳು ಮತ್ತು ಖಾಸಗಿ ಸರಕುಗಳ ವ್ಯತ್ಯಾಸವನ್ನು ನಾವಿಲ್ಲಿ ನೋಡಬಹುದು. ಖಾಸಗಿ ಸರಕುಗಳು ಎಂದರೆ ಯಾವುದೇ ಸರಕುಗಳ ಬೆಲೆಯನ್ನು ನಿಗದಿಪಡಿಸಬಹುದು ಮತ್ತು ಅದರ ಬಳಕೆಯನ್ನು ಆಯ್ದ ವ್ಯಕ್ತಿಗಳಿಗೆ ನಿರ್ಬಂಧಿಸಬಹುದು. ಇಂತಹ ಸರಕುಗಳನ್ನ ಖಾಸಗಿ ಸರಕುಗಳು ಎಂದು ಕರೆಯುತ್ತೇವೆ. ಆದರೆ ಸಾರ್ವಜನಿಕ ಸರಕು ಎಂದರೆ ಆಯ್ದ ವ್ಯಕ್ತಿಗಳಿಗೆ ಉತ್ಪನ್ನದ ಲಭ್ಯತೆಯನ್ನು ನಿರ್ಬಂಧಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸರಕುಗಳನ್ನು ನಾವು ಸಾರ್ವಜನಿಕ ಸರಕುಗಳು ಎಂದು ಕರೆಯುತ್ತೇವೆ. ಮುಂದಿನ ವಿಷಯ ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳ ಆಯ್ಕೆಯ ನಂತರ ಮುಂದಿನ ವಿಷಯ ಮೆರಿಟ್ ಗೂಡ್ಸ್ ಉತ್ಪಾದನೆಯ ಸಮಸ್ಯೆ. ನಾವು ಈ 2 ಸರಕುಗಳನ್ನು ನೋಡಿದ್ವಿ, ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳು. ಈ 2ನ್ನು ಆಯ್ಕೆ ಮಾಡುವುದು ತುಂಬಾ ಕಷ್ಟಕರವಾದಂತಹ ಸಂಗತಿ. ನಾವು ವ್ಯಕ್ತಿಗಳಿಗೆ ನಿರ್ಬಂಧಿಸಲಾಗುವುದಿಲ್ಲ ಹಾಗೂ ವ್ಯಕ್ತಿಗಳಿಗೆ ನಾವು ಉತ್ಪಾದಿಸಿದಂತಹ ವಸ್ತುಗಳನ್ನು ಕೊಡಬೇಕಾಗುತ್ತದೆ. ಮುಂದಿನ ನಮ್ಮ ಅಧ್ಯಯನದ ವಿಷಯ ಯಾವುದೆಂದರೆ ಮೆರಿಟ್ ಗೂಡ್ಸ್ ಉತ್ಪಾದನೆಯ ಸಮಸ್ಯೆ. ಸಮಾಜದ ಸದಸ್ಯರಿಗೆ ಬಳಕೆಯನ್ನು ಹೆಚ್ಚು ಅಪೇಕ್ಷಣೀಯವೆಂದು ಪರಿಗಣಿಸುವ ಸರಕುಗಳನ್ನು ಅರ್ಹ ಸರಕುಗಳು ಎಂದು ಕರೆಯಲಾಗುತ್ತದೆ. ಮೆರಿಟ್ ಸರಕುಗಳ ಪ್ರಮುಖ ಲಕ್ಷಣವೇನೆಂದರೆ ಅವುಗಳ ಸೇವನೆಯು ಬಳಕೆದಾರರಿಗೆ ಮತ್ತು ಬಳಕೆದಾರರೆಲ್ಲರಿಗೆ ಲಾಭದಾಯಕವಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ವಿದ್ಯಾವಂತ ಮತ್ತು ಆರೋಗ್ಯವಂತನಾಗಿದ್ದರೆ ಅದು ಅವನಿಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ಆರೋಗ್ಯ ಮತ್ತು ಶಿಕ್ಷಣವನ್ನು ಅರ್ಹ ಉತ್ಪನ್ನ ಅಥವಾ ಸೇವೆ ಎಂದು ಕರೆಯಲಾಗುತ್ತದೆ. ಸಮಾಜದ ಪ್ರತಿಯೊಬ್ಬ ಸದಸ್ಯರು ಶಿಕ್ಷಣವನ್ನು ಪಡೆಯುವುದು ಅಪೇಕ್ಷಣೀಯವಾಗಿದೆ. ಮೆರಿಟ್ ಸರಕುಗಳು ಸೇವನೆಯು ಒಟ್ಟಾರೆಯಾಗಿ ಸಮಾಜಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಅದರ ದಕ್ಷತೆ ಮತ್ತು ಯೋಗಕ್ಷೇಮದ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿ ಸಮಾಜವು ತಾನು ಯೋಗ್ಯವಾದ ಸರಕುಗಳನ್ನು ಉತ್ಪಾದಿಸುವ ಮತ್ತು ಸೇವಿಸುವ ಪ್ರಮಾಣವನ್ನು ನಿರ್ಧರಿಸಬೇಕಾಗುತ್ತದೆ. ಮೆರಿಟ್ ಗೂಡ್ಸ್ ಸರಕುಗಳ ಮುಖ್ಯ ಉದ್ದೇಶವೇನೆಂತಂದ್ರೆ ಸರಕುಗಳನ್ನ ಸೇವನೆಯ ಒಟ್ಟಾರೆಯಾಗಿ ಸಮಾಜಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಅದರ ದಕ್ಷತೆ ಮತ್ತು ಯೋಗಕ್ಷೇಮದ ಗುಣಮಟ್ಟವನ್ನ ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿ ಸಮಾಜವು ತಾನು ಯೋಗ್ಯವಾದ ಸರಕುಗಳನ್ನು ಉತ್ಪಾದಿಸುವ ಮತ್ತು ಸೇವಿಸುವ ಪ್ರಮಾಣವನ್ನ ನಿರ್ಧರಿಸಬೇಕಾಗುತ್ತದೆ. ಮುಂದಿನ ವಿಷಯ ಉತ್ಪಾದನಾ ಸಾಧ್ಯತೆ ಕರ್ವ್. ಉತ್ಪಾದನಾ ಸಾಧ್ಯತೆ ಕರ್ವ್ ಎಂದರೇನು? ಉತ್ಪಾದನಾ ಸಾಧ್ಯತೆ ಕರ್ವ್ ಎಂದರೆ ಆರ್ಥಿಕತೆಯು ವಿವಿಧ ಸರಕುಗಳು ಮತ್ತು ಸೇವೆಗಳ ಪರ್ಯಾಯ ಸಂಯೋಜನೆಗಳ ನಡುವೆ ಆಯ್ಕೆ ಮಾಡಬೇಕಾಗುತ್ತದೆ. ಈ ಆಯ್ಕೆಯು ಸಮಸ್ಯೆಯನ್ನು ಪ್ರೊಡಕ್ಷನ್ ಪಾಸಿಟಿವ್ ಕರ್ವ್ ಅಥವಾ ಪ್ರಾಡಕ್ಟ್ ಟ್ರಾನ್ಸ್ಫಾರ್ಮೇಷನ್ ಕರ್ವ್ ಎಂದು ಕರೆಯಲಾಗುತ್ತದೆ. ಈ ಒಂದು ಉತ್ಪಾದನಾ ಸಾಧ್ಯತೆ ಕರ್ವ್ ಅನ್ನು ಒಂದು ಗ್ರಾಫ್ ಮುಖಾಂತರ ನಾವು ವಿವರಿಸುತ್ತೇವೆ. ಒಂದು ವಿಶಿಷ್ಟವಾದ ಉತ್ಪಾದನಾ ಸಾಧ್ಯತೆಯ ಕರ್ವ್ ಅನ್ನು ಈ ಕೆಳಗಿನ ಊಹೆಗಳ ಮೇಲೆ ಎಳೆಯಲಾಗುತ್ತದೆ.
ಮೊದಲನೇದಾಗಿ, ದೇಶವು ಕೇವಲ 2 ಸರಕುಗಳ ಪರ್ಯಾಯ ಸಂಯೋಜನೆಗಳ ನಡುವೆ ಆಯ್ಕೆ ಮಾಡಬೇಕು. 2 ಪರ್ಯಾಯ ಸಂಯೋಜನೆಗಳೆಂದರೆ ಉದಾಹರಣೆಗೆ LED ಮತ್ತು ಕಂಪ್ಯೂಟರ್ ಮಾನಿಟರ್. ಎರಡನೆಯ ಊಹೆ, ದೇಶದ ಎಲ್ಲ ಉತ್ಪಾದಕ ಸಂಪನ್ಮೂಲಗಳನ್ನು ನೀಡಿರುವಂತೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ತಂತ್ರಜ್ಞಾನದ ಸ್ಥಿತಿಯು ಹಾಗೆಯೇ ಅವುಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗುವುದಿಲ್ಲ. ಮೂರನೇ ಊಹೆ, ಆರ್ಥಿಕತೆಯು ಎಲ್ಲ ಉತ್ಪಾದನಾ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಾಗಿದೆ, ಯಾವುದೇ ವ್ಯರ್ಥ ಅಥವಾ ಬಳಕೆಯಾಗಿಲ್ಲ. 4ನೇ ಊಹೆ, ಉತ್ಪಾದನಾ ಸಂಪನ್ಮೂಲಗಳು. ಇಲ್ಲಿ 2 ಉತ್ಪಾದನಾ ಸಂಪನ್ಮೂಲಗಳು, ಒಂದು LED, ಇನ್ನೊಂದು ಕಂಪ್ಯೂಟರ್ ಮಾನಿಟರ್. 2 ಉತ್ಪಾದನಾ ಸಂಪನ್ಮೂಲಗಳು. ಉತ್ಪಾದನಾ ಸಂಪನ್ಮೂಲಗಳು ಮತ್ತು 2 ಸರಕುಗಳ ಉತ್ಪಾದನೆಗೆ ಸೂಕ್ತವಾಗಿದೆ. ಅದರಿಂದ ಅವುಗಳನ್ನು ಒಂದರ ಉತ್ಪಾದನೆಯಿಂದ ಇನ್ನೊಂದಕ್ಕೆ ವರ್ಗಾಯಿಸಬಹುದು. ಆದಾಗ್ಯೂ ಅಂತಹ ಬದಲಾವಣೆಯು ಮೊದಲು ಸರಕುಗಳ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ನೊಂದನ್ನು ಹೆಚ್ಚಿಸುತ್ತದೆ. 4ನೇ ಊಹೆ ಏನಂದ್ರೆ, ಉತ್ಪಾದನಾ ಸಂಪನ್ಮೂಲಗಳು ಮತ್ತು 2 ಸರಕುಗಳ ಉತ್ಪಾದನೆಗೆ ಸೂಕ್ತವಾಗಿದೆ. ಸಂಪನ್ಮೂಲಗಳು 2 ಸರಕುಗಳನ್ನು ಉತ್ಪಾದಿಸಲು ಸೂಕ್ತವಾಗಿದೆ. ಆದ್ದರಿಂದ ಅವುಗಳನ್ನು ಒಂದರ ಉತ್ಪಾದನೆಯಿಂದ ಇನ್ನೊಂದಕ್ಕೆ ವರ್ಗಾಯಿಸಬಹುದು. ಹಾಗೆಯೇ ಅಂತಹ ಬದಲಾವಣೆಯು ಮೊದಲ ಸರಕುಗಳ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ನೊಂದನ್ನು ಹೆಚ್ಚಿಸುತ್ತದೆ. ಇಲ್ಲಿ ಉತ್ಪಾದನಾ ಸಂಪನ್ಮೂಲಗಳು ಲಭ್ಯವಿದೆ. ಈ 2 ಸರಕುಗಳನ್ನು ಉತ್ಪಾದನೆಯನ್ನು ಮಾಡೋದಕ್ಕೆ ನಮಗೆ ಉತ್ಪಾದನಾ ಸಂಪನ್ಮೂಲಗಳು ಲಭ್ಯವಿದೆ. ಹಾಗಾಗಿ ಈ 2 ಸರಕುಗಳು ಒಂದರ ಉತ್ಪಾದನೆಯಿಂದ ಇನ್ನೊಂದಕ್ಕೆ ವರ್ಗಾಯಿಸಿದರೆ ಆಗ ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತದೆ ಅಂತಂದ್ರೆ, ಮೊದಲ ಸರಕುಗಳ ಉತ್ಪಾದನೆ ಏನಾಗುತ್ತೆ, ಕಡಿಮೆಯಾಗತ್ತೆ ಮತ್ತು ಇನ್ನೊಂದು ಸರಕಿನ ಉತ್ಪಾದನೆ ಹೆಚ್ಚಿಸುತ್ತದೆ. ಇದು 4ನೇ ಊಹೆ. 5ನೇ ಊಹೆ ಏನಂತಂದ್ರೆ, ಉತ್ಪಾದನೆಯ ಯಾವುದೇ ಅಂಶವು ಒಂದು ಸರಕಿನ ಉತ್ಪಾದನೆಯಲ್ಲಿ ನಿರ್ದಿಷ್ಟವಾಗಿ ಮತ್ತು ಇನ್ನೊಂದರ ಉತ್ಪಾದನೆಗೆ ಸೂಕ್ತವಲ್ಲ ಎಂದು ಪರಿಗಣಿಸಲಾಗುವುದಿಲ್ಲ. ಉತ್ಪಾದನೆ ಯಾವುದೇ ಅಂಶವು ಒಂದು ಸರಕಿನ ಉತ್ಪಾದನೆಯಲ್ಲಿ ನಿರ್ದಿಷ್ಟವಾಗಿ ಮತ್ತು ಇನ್ನೊಂದರ ಉತ್ಪಾದನೆಗೆ ಸೂಕ್ತವಲ್ಲ ಎಂದು ಪರಿಗಣಿಸಲಾಗುವುದಿಲ್ಲ. ಹಾಗೆಯೇ 6ನೇ ಊಹೆ ಏನೆಂದರೆ, ಉತ್ಪಾದನಾ ಸಂಪನ್ಮೂಲಗಳ ಉತ್ಪಾದಕ ದಕ್ಷತೆಯನ್ನು ನಾವು ಭೌತಿಕ ಪರಿಭಾಷೆಯಲ್ಲಿ ಮಾತ್ರ ಪರಿಗಣಿಸುತ್ತೇವೆ. ಅಂದರೆ LED ಮತ್ತು ಕಂಪ್ಯೂಟರ್ ಮಾನಿಟರ್ ಘಟಕಗಳನ್ನು ಉತ್ಪಾದಿಸಬಹುದು. ಅಂದರೆ ಉತ್ಪಾದನಾ ಸಂಪನ್ಮೂಲಗಳ ಉತ್ಪಾದಕ ದಕ್ಷತೆಯನ್ನು ನಾವು ಭೌತಿಕ ಪರಿಭಾಷೆಯಲ್ಲಿ ಮಾತ್ರ ಪರಿಗಣಿಸಲಾಗುತ್ತದೆ. ಹಾಗಾದ್ರೆ LED ಅಂದ್ರೆ LED-ಯನ್ನು L ಎಂದು, ಕಂಪ್ಯೂಟರ್ ಮಾನಿಟರ್ನ M ಎಂತೆಂದು ನಾವು ಘಟಕ M ಅಂತ ಹೇಳಿ ನಾವೇನ್ ಮಾಡ್ತೀವಿ, ಘಟಕಗಳನ್ನು ಉತ್ಪಾದಿಸುತ್ತೇವೆ. ಈ ಊಹೆಗಳ ಆಧಾರದ ಮೇಲೆ ಒಂದು ದೇಶಕ್ಕೆ ಲಭ್ಯವಿರುವ ಉತ್ಪಾದನಾ ಸಾಧ್ಯತೆಗಳ ಗುಂಪನ್ನು ನಾವು ಕಾಲ್ಪನಿಕ ಉದಾಹರಣೆ ಮೂಲಕ ವಿವರಿಸಬಹುದು. ಈ ರೀತಿಯಾಗಿ ನಾವು ಅದನ್ನು ಊಹೆಗಳ ಆಧಾರದ ಮೇಲೆ ಒಂದು ದೇಶಕ್ಕೆ ಲಭ್ಯವಿರುವ ಉತ್ಪಾದನಾ ಸಾಧ್ಯತೆಗಳ ಗುಂಪನ್ನು ನಾವು ಕಾಲ್ಪನಿಕ ಉದಾಹರಣೆ ಮೂಲಕ ವಿವರಿಸುತ್ತಿದ್ದೇವೆ. ಈ ಟೇಬಲ್ ಮುಖಾಂತರ ನಾವು ವಿವರಿಸುತ್ತಾ ಇದ್ದೇವೆ. ಮೊದಲನೇದಾಗಿ ಕಾಂಬಿನೇಷನ್ ಅಂತ ಹೇಳಿ 1, 2, 3, 4, 5, 6, 7. ಎರಡನೇ ಕಾಲಮ್ನಲ್ಲಿ ನಾವು ನೋಡೋದಾದ್ರೆ LED, ಅದನ್ನು ನಾವು L ಅಂತ ಅದನ್ನ ನಮೂದನೆ ಮಾಡಿದ್ದೇವೆ. ಅದನ್ನು ನಂಬರ್ಸ್ ಅಲ್ಲಿ ನಾವು ಅದನ್ನ ನಮೂದಿಸಲಾಗಿದೆ. 30, 25, 20, 15, 10, 5, 0. ಕಂಪ್ಯೂಟರ್ ಮಾನಿಟರ್
ಅದನ್ನು ನಾವು ಎಂ ಎಂತಂದು ನಮೂದಿಸಲಾಗಿದೆ. ಹಾಗಾಗಿ 0, 14, 20, 24, 27, 29, 30. ನಾಲ್ಕನೇದು ಲಾಸ್ ಆಫ್ ಎಂ ಫಾರ್ ಈಚ್ ಅಡಿಷನಲ್ ಎಲ್ ಪ್ರೊಡ್ಯೂಸ್ ಟನ್ಸ್. ಅದನ್ನು ಈ ರೀತಿಯಾಗಿ ನಾವು ನಮೂದಿಸಲಾಗಿದೆ. 2.8, 1.2, 0.8, 0.6, 0.4, 0.2. ಲಾಸ್ ಆಫ್ ಎಲ್ ಫಾರ್ ಈಚ್ ಅಡಿಷನಲ್ ಎಂ ಪ್ರೊಡ್ಯೂಸ್ ನಂಬರ್, ಅದನ್ನು ಈ ರೀತಿಯಾಗಿ ನಾವು ನಮೂದಿಸಿದ್ದೇವೆ. 0, 3, 5, 7. ಈ ಒಂದು ಟೇಬಲ್ ಮುಖಾಂತರ ಊಹೆಗಳ ಆಧಾರದ ಮೇಲೆ ನಾವು ಈ ಟೇಬಲ್ ಅನ್ನು ರಚನೆ ಮಾಡಿದ್ದೇವೆ. ಒಂದು ದೇಶಕ್ಕೆ ಲಭ್ಯವಿರುವ ಉತ್ಪಾದನಾ ಸಾಧ್ಯತೆಗಳ ಗುಂಪುಗಳನ್ನು ನಾವು ಕಾಲ್ಪನಿಕ ಉದಾಹರಣೆ ಮೂಲಕ ವಿವರಿಸುತ್ತಿದ್ದೇವೆ. ಹಾಗಾಗಿ ಅದನ್ನು ನಾವು ಒಂದು ಚಿತ್ರದ ಮುಖಾಂತರವು ನಾವು ಅದನ್ನು ನಮೂದಿಸಿದ್ದೇವೆ. ಹೇಗೆ ಉತ್ಪಾದನಾ ಸಾಧ್ಯತೆಗಳನ್ನು, ದೇಶಕ್ಕೆ ಲಭ್ಯವಿರುವ ಉತ್ಪಾದನಾ ಸಾಧ್ಯತೆಗಳ ಗುಂಪನ್ನು ನಾವು ಹೇಗೆ ಕಾಲ್ಪನಿಕ ಉದಾಹರಣೆ ಮೂಲಕ ಯಾವ ರೀತಿಯಾಗಿ ವಿವರಿಸಬಹುದು ಎಂದೊಂದು ಒಂದು ಟೇಬಲ್ ಮತ್ತು ಒಂದು ಡಯಾಗ್ರಾಮ್ ಮುಖಾಂತರ ಅದನ್ನ ವಿವರಿಸಿದ್ದೇವೆ. ಹಾಗಾಗಿ ಸಂಪನ್ಮೂಲಗಳ ಆಧಾರದಿಂದ ವಸ್ತುಗಳ ಸರಬರಾಜು ಅಥವಾ ತಡೆ ಹಿಡಿಯುವುದು, ಮಾಲೀಕತ್ವ ನಿರ್ಧರಿಸಿರುವುದು. ಈ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಬಂಡವಾಳಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತದೆ. ಸೊ ಈ ಬಂಡವಾಳಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು, ಉತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಇದರಿಂದ ನಾವು ನಾವೇನು ಮಾಡ್ಬೋದು, ಕೊರತೆಯ ಪರಿಕಲ್ಪನೆ ಏನಿದೆ ಆ ಕೊರತೆಯನ್ನು ನಾವೇನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಕೊರತೆಯನ್ನು ಕಡಿಮೆ ಮಾಡಿದಾಗ ಏನಾಗ್ತಾನೆ, ಅಲ್ಲಿ ಗ್ರಾಹಕ ತೃಪ್ತಿ ಆಗ್ತಾನೆ. ಹಾಗಾಗಿ ಇಂದಿನ ಈ ತರಗತಿಯಲ್ಲಿ ನಾವು ಕಲಿತಂತಹ ವಿಷಯ ಯಾವ್ಯಾವ ವಿಷಯ ಬಗ್ಗೆ ನಾವು ಕಲಿತಿದ್ದೇವೆ ಎಂದರೆ, ಮೊದಲನೇದಾಗಿ ಅರ್ಥಶಾಸ್ತ್ರದ ಅರ್ಥದ ಬಗ್ಗೆ ನಾವು ಕಲಿತಿದ್ದೇವೆ. ಅರ್ಥಶಾಸ್ತ್ರವನ್ನು ಅರ್ಥಶಾಸ್ತ್ರಜ್ಞರು ವ್ಯಾಖ್ಯಾನಿಸುವುದರ ಬಗ್ಗೆ ನಾವು ಏನ್ ಮಾಡಿದ್ದೇವೆ, ಕಲಿತಿದ್ದೇವೆ. ಹಾಗೆ ಉತ್ಪಾದನೆಯ ಪ್ರಕ್ರಿಯೆಯನ್ನು ಕಲಿತಿದ್ದೇವೆ, ಬೆಳವಣಿಗೆಯ ಸಮಸ್ಯೆಗಳನ್ನ ಕಲಿತಿದ್ದೇವೆ. ಹಾಗೆ ಉತ್ಪಾದನೆಯ ಮೆರಿಟ್ಸ್ ಗ್ರೂಪ್ ಪ್ರಕಾರ ಉತ್ಪಾದನೆ ಎಂದರೇನು, ಇದರ ಬಗ್ಗೆ ನಾವು ಕಲಿತಿದ್ದೇವೆ. ಮುಂದಿನ ತರಗತಿಗಳಲ್ಲಿ ನಾವು ಇನ್ನು ಕೆಲವು ವಿಷಯಗಳ ಬಗ್ಗೆ, ಅರ್ಥಶಾಸ್ತ್ರದ ಕೆಲವು ವಿಷಯಗಳ ಪೂರೈಕೆ ಮತ್ತು ಬೇಡಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅರ್ಥಶಾಸ್ತ್ರವು ಹೇಗೆ ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ನಿಂತಿದೆ, ಹಾಗೆ ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯು ಒಂದು ಪರಿಕಲ್ಪನೆಯಾಗಿದೆ. ವಸ್ತುಗಳನ್ನು ನಾವು ಹೇಗೆ ಉತ್ಪಾದನೆ ಮಾಡ್ತೀವೋ, ಈ ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನು ನಾವು ಮಾರುಕಟ್ಟೆಗೆ ನಾವೇನ್ ಮಾಡಬೇಕಾಗತ್ತೆ, ವರ್ಗಾಯಿಸಬೇಕಾಗತ್ತೆ. ನಮಗೆ ಮಾರುಕಟ್ಟೆಯಲ್ಲೂ ಸಹ ವಿವಿಧ ರೀತಿಯಾದಂತಹ ಮಾರುಕಟ್ಟೆಗಳಿದೆ. ಆ ವಿವಿಧ ರೀತಿಯಾದ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯಾದಂತಹ ಗ್ರಾಹಕರಿದ್ದಾರೆ. ಆ ಗ್ರಾಹಕರನ್ನು ನಾವು ಹೇಗೆ ತೃಪ್ತಿಪಡಿಸುವುದು, ಗ್ರಾಹಕರಿಗೆ ಬೇಕಾದಂತಹ ವಸ್ತುಗಳನ್ನು ನಾವು ಹೇಗೆ ಉತ್ಪಾದನೆಯನ್ನ ಮಾಡುವುದು, ಅವರಿಗೆ ಹೇಗೆ ಸರಬರಾಜು ಮಾಡುವುದು, ಹೇಗೆ ಮಾಲೀಕತ್ವವನ್ನು ನಾವು ಕೊಡುವುದು, ಮಾಲೀಕತ್ವವನ್ನು ಹೇಗೆ ವರ್ಗಾಯಿಸುವುದು, ವಸ್ತುಗಳಿಗೆ ನಾವು ಬೆಲೆಗಳನ್ನು ನಾವೇನ್ ಮಾಡಬೇಕಾಗತ್ತೆ, ನಿರ್ಧರಿಸಬೇಕಾಗತ್ತೆ. ಆ ಬೆಲೆಗಳನ್ನು ಕೊಟ್ಟಾಗ ವಸ್ತುಗಳ ಮಾಲೀಕತ್ವ ಏನಾಗತ್ತೆ, ವರ್ಗಾವಣೆ ಆಗತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪೂರೈಕೆ, ಬೇಡಿಕೆ ಹಾಗೂ ವಸ್ತುಗಳನ್ನ ಹೇಗೆ ವಿನಿಮಯ ಮಾಡುವುದು, ಹಾಗೆ ಬೆಲೆಗಳನ್ನು ಹೇಗೆ ನಿರ್ಧರಿಸುವುದು, ಯಾವ ಮಾರುಕಟ್ಟೆಯಲ್ಲಿ ಯಾವ ಬೆಲೆಯನ್ನು ನಿರ್ಧರಿಸಬೇಕು, ಮತ್ತೆ ಗ್ರಾಹಕರನ್ನು ನಾವೇನ್ ಮಾಡ್ಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವ ರೀತಿಯ ಗ್ರಾಹಕರು ಬರ್ತಾರೆ, ಆ ಗ್ರಾಹಕರಿಗೆ ಯಾವ ರೀತಿಯಾದಂತಹ ವಸ್ತುಗಳನ್ನು ನಾವು
ವಸ್ತುಗಳನ್ನು ನಾವು ಅವರಿಗೆ ಕೊಡಬೇಕಾಗತ್ತೆ, ಅವರಿಗೆ ಸರಬರಾಜು ಮಾಡಬೇಕಾಗತ್ತೆ. ಇದು ಎಲ್ಲದರ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿಗೆ ನಾನು ತರಗತಿಯನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ನಾವು ಬೇಡಿಕೆ ಮತ್ತು ಪೂರೈಕೆಯ ಅರ್ಥ ಹಾಗೂ ಮಾರುಕಟ್ಟೆಯ ವಿವಿಧ ಗ್ರಾಹಕರು, ಮಾರುಕಟ್ಟೆಯ ಬೆಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೆರಿಟ್ ಗೂಡ್ಸ್ ಉತ್ಪಾದನೆಯ ಸಮಸ್ಯೆ ನಾವು ಹೇಳಿದ್ವಲ್ಲ, ಮೆರಿಟ್ ಗೂಡ್ಸ್ ಉತ್ಪಾದನೆ ಇದಕ್ಕೂ ಮತ್ತು ಮಾರುಕಟ್ಟೆಗೂ ಸಂಬಂಧವಿದೆ. ಇಲ್ಲಿ ಒಬ್ಬ ವ್ಯಕ್ತಿ, ನಾವು ಹೇಳ್ತೀವಿ, ಒಬ್ಬ ವ್ಯಕ್ತಿಯು ವಿದ್ಯಾವಂತ ಮತ್ತು ಆರೋಗ್ಯವಂತನಾದ್ರೆ ಮಾತ್ರ ಇಡೀ ಸಮಾಜಕ್ಕೆ ಸಹಾಯ ಮಾಡುತ್ತಾನೆ. ಅವನು ವಿದ್ಯಾವಂತನಾದರೆ ಸಮಾಜಕ್ಕೆ ಸಹಾಯ ಮಾಡುತ್ತಾನೆ. ಹಾಗೆಯೇ ನಾವು ಸರಕುಗಳನ್ನ ಉತ್ಪಾದಿಸಿದರೆ ಆ ಸರಕುಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಸೀಮಿತವಾಗಿರೋದಿಲ್ಲ, ಆ ಸರಕುಗಳು ಸಮಾಜಕ್ಕೆ ಸೀಮಿತವಾಗಿರುತ್ತದೆ. ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದಾಗ ಸಮಾಜವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಸರಕುಗಳನ್ನ ಉತ್ಪಾದನೆಯನ್ನ ಮಾಡ್ಬೇಕಾಗತ್ತೆ. ಆ ಆಧಾರದ ಮೇಲೆನೆ ನಾವು ಉತ್ಪಾದನಾ ಸಾಧ್ಯತೆ ಕರ್ವನ್ನ ರಚಿಸಲಾಗಿದೆ. ಸಮಾಜಕ್ಕೆ ಯಾವ ರೀತಿಯಾದಂತಹ ವಸ್ತುಗಳನ್ನ ನಾವು ಒದಗಿಸಬೇಕು, ಆ ಆಧಾರದ ಮೇಲೆ ನಾವೇನ್ ಮಾಡಿದೀವಿ, ಉತ್ಪಾದನಾ ಸಾಧ್ಯತೆ ಕರ್ವನ್ನ ನಾವು ಗ್ರಾಫ್ ಮುಖಾಂತರ, ಸರಳ ಒಂದು ಗ್ರಾಫ್ ಮತ್ತು ಟೇಬಲ್ ಮುಖಾಂತರ ನಾವು ವಿವರಿಸಿದ್ದೇವೆ. ಊಹೆಗಳ ಮೇಲೆ ನಾವು ಏನ್ ಮಾಡಿದ್ದೇವೆ, ಗ್ರಾಫ್ ಮತ್ತು ಟೇಬಲ್ಗಳನ್ನ ಹಾಕಿದ್ದೇವೆ. ಇದು ಒಂದು ಸರಳವಾದಂತಹ ಒಂದು ಗ್ರಾಫ್. ಈ ಊಹೆಗಳ ಆಧಾರದ ಮೇಲೆ ಈ ಒಂದು ಉತ್ಪಾದನಾ ಸಾಧ್ಯತೆಗಳ ಗುಂಪನ್ನು ನಾವು ಕಾಲ್ಪನಿಕ ಉದಾಹರಣೆಗಳ ಮೂಲಕ ನಾವು ವಿವರಿಸಿದ್ದೇವೆ. ಇಲ್ಲಿ 2 ಪರ್ಯಾಯ ವಸ್ತು ಯಾವುದು ಅಂದ್ರೆ LED ಒಂದು, ಮತ್ತೊಂದು ಪರ್ಯಾಯ ವಸ್ತು ಯಾವುದಂದ್ರೆ ಕಂಪ್ಯೂಟರ್ ಮಾನಿಟರ್. LED ಯನ್ನ ನಾವು L ಎಂದು ನಮೂದಿಸಿದ್ದೇವೆ, ಕಂಪ್ಯೂಟರ್ ಮಾನಿಟರ್ನ M ಎಂದು ನಮೂದಿಸಿದ್ದೇವೆ. ಸೊ ಇಂದಿಗೆ ಇವತ್ತಿನ ಅಧ್ಯಯನವನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಪೂರೈಕೆ ಮತ್ತು ಬೇಡಿಕೆಯ ಬಗ್ಗೆ ಮತ್ತು ಮಾರುಕಟ್ಟೆ ಹಾಗೂ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯ ಬೆಲೆಗಳು ಹಾಗೂ ಗ್ರಾಹಕರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾವು ಕಲಿತಂತಹ ವಿಷಯಗಳು ಯಾವುವೆಂದರೆ, ಮೊದಲಿಗೆ ಅರ್ಥಶಾಸ್ತ್ರದ ವ್ಯಾಖ್ಯಾನ ಹಾಗೂ ಕೊರತೆಯ ಪರಿಕಲ್ಪನೆ, ಉತ್ಪಾದನೆ, ಬೆಳವಣಿಗೆಯ ಸಮಸ್ಯೆಗಳು, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ಆಯ್ಕೆ, ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳು, ಬೆಳವಣಿಗೆಯ ಸಮಸ್ಯೆಗಳು ಹಾಗೂ ಉತ್ಪಾದನಾ ಕರ್ವ್, ಮೆರಿಟ್ಸ್ ಗೂಡ್ಸ್ ಅವರ ತತ್ವದ ಪ್ರಕಾರ ಉತ್ಪಾದನಾ ಕರ್ವ್ ಅನ್ನ ನಾವು ಹೇಗೆ ರಚಿಸಬಹುದು, ಊಹೆಗಳ ಆಧಾರದ ಮೇಲೆ ಹೇಗೆ ರಚಿಸಬಹುದು ಎಂದು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಈ ವಿಷಯಗಳ ಬಗ್ಗೆ ಬೇಡಿಕೆ, ಪೂರೈಕೆ, ಮಾರುಕಟ್ಟೆಯ ಬೆಲೆ ಹಾಗೂ ಗ್ರಾಹಕರು, ವಿವಿಧ ಮಾರುಕಟ್ಟೆಯ ವಿವಿಧ ಗ್ರಾಹಕರು ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿಗೆ ತರಗತಿಯನ್ನ ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ನಮಸ್ಕಾರ.